ಎಲ್ಲರಿಗೂ ಶರಣು. ಶೂನ್ಯ ಸಂಪಾದನೆಯ 35ನೇ ಸಂಚಿಕೆಗೆ ಎಲ್ಲರಿಗೂ ಸ್ವಾಗತ. ನಾವು ಇವತ್ತಿನ ಈ ಸಂಚಿಕೆಯನ್ನು ಬಸವಣ್ಣನವರ ಈ ವಚನದಿಂದ ಶುರು ಮಾಡೋಣ. ನಡೆಯೇ ಚೆನ್ನ ನುಡಿದು ತೋರಿ, ನುಡಿಯೇ ಚೆನ್ನ ನಡೆದು ತೋರಿ. ಆ ನಡೆ ನುಡಿ ಎರಡರ ಚೆನ್ನ ಮೃಡ ನಿಮ್ಮೊಳಗಡರಿಸಿ, ತಾವೆಡೆ ಇಲ್ಲದೆ ಪರಿಪೂರ್ಣರಾದವರ ಪಡಗುವ ಹೊರುವೆ ಪಾದರಕ್ಷೆಯ ಹಿಡುವೆ. ಎನಗಿದೆ ಮಾಟ ಬಯಸುವ ಬೇಟ, ಕೂಡಲ ಸಂಗಮ ದೇವ ಇದು ನಿಮ್ಮ ಕೂಡುವ ಕೂಟ. Showing the goodness of action through words, showing the goodness of words through action, hiding the goodness of both action and words in you, they themselves becoming a perfect. I carry the spit on such persons, I will carry their footwear. This is the work I desire to do. This is the union I woo for. Kudala Sangama Deva, this is the action of uniting with you. ಧನ್ಯವಾದಗಳು. ಈಗ ಪ್ರವೀಣ್ ಶಿವಶಂಕರ್ ಅವರು ಇವತ್ತಿನ ಈ ಸಂಚಿಕೆಯನ್ನು ಮುಂದುವರಿಸುತ್ತಾರೆ. ಓವರ್ ಟು ಯು ಪ್ರವೀಣ್ ಅವರೇ. ಕಾಣ್ತಿದೆ. ಎಲ್ಲರಿಗೂ ಶರಣಾರ್ಥಿ. ಹಿಂದಿನ ಸಂಚಿಕೆಯಲ್ಲಿ ನಾವು ಪ್ರಭುದೇವರ ಮಹಾನುಭಾವ ಮಥನವನ್ನ ಅವಲೋಕಿಸ್ತಾ ಬರ್ತಾ ಇದ್ವಿ. ಎಲ್ಲ ಮುನಿದು ಹೋಗಿದ್ದಂತಹ, ಕೋಪಗೊಂಡು ಹೋಗಿದ್ದಂತಹ ಎಲ್ಲ ಜಂಗಮರನ್ನ ಕರ್ಕೊಂಡು ಬಂದು, ಮನ ಒಪ್ಪಿಸಿ ಕರ್ಕೊಂಡು ಬಂದಾದ ನಂತರ ಎಲ್ಲ ಬೇರೆ ಬೇರೆ ಶರಣರು ಕೂಡ ಪ್ರಭುದೇವರನ್ನ ಸ್ತುತಿಸಿ, ಆ ಸಂದರ್ಭದಲ್ಲಿ ಪ್ರಭುದೇವರು ಸಾವನ್ನಕ್ಕರ ಸ್ರವವ ಮಾಡ್ತಾ ಇದ್ರೆ, ಸಾಯೋ ತನಕ ನಾವು ಬರೇ ಪ್ರಾಕ್ಟೀಸ್ ಮಾಡ್ತಾನೆ ಇದ್ರೆ ಕಾದುವ ದಿನವಾಗುವುದು. ಬರೇ ಜಿಮ್ ಅಲ್ಲಿ ಹೋಗಿ ಬಾಡಿ ಬಿಲ್ಡ್ ಮಾಡ್ತಾ ಇದ್ರೆ ಮಾತ್ರ ವೆನ್ ಆರ್ ಯು ಆಕ್ಚುಲಿ ಗೋಯಿಂಗ್ ಟು ಪರ್ಫಾರ್ಮ್? ಬಾಳುವನ್ನಕ್ಕರ ಭಜಿಸುತ್ತಿದ್ದರೆ ತಾನಹ ದಿನವಾಗುವುದು. ಬದುಕಿರೋ ತನಕ ಬರೇ ಭಜನೆ ಪೂಜೆಗಳಲ್ಲೇ ಕಳೆದು ಹೋಯಿತು ಅಂತಂದ್ರೆ ಆ ಶಿವನಾಗುವ ದಿನ ಯಾವುದು? ಸೊ ಹಾಗಾಗಿ ಬಂದ ಕೆಲಸ ಪೂರ್ತಿ ಆಗ್ತಾ ಇದೆ. ಸೊ ಎಲ್ಲರೂ ಕೂಡ ನಿಮ್ಮ ನಿಮ್ಮ ಕಡೆಯ ಆ ಒಂದು ಸ್ಥಿತಿ ಏನಿದೆ, ಆ ಸಾಧನೆಯ ಕಡೆ ನೀವಿನ್ನ ಗಮನ ಕೊಡಬೇಕು. ಇಲ್ಲಿ ಇದ್ದು ಮಾಡುವಂಥದ್ದೇನಿಲ್ಲ. ಇನ್ನ ಎಲ್ಲರೂ ಕೂಡ ನಿಮ್ಮ ನಿಮ್ಮ ನಿಜ ಪದವನ್ನ ಪಡೆಯುವ ಕಡೆಗೆ ಗಮನ ಕೊಡಿ ಅಂತ ಹೇಳುವಾಗ, ಬಸವಣ್ಣನವರು ತಮ್ಮ ಒಂದು ನಿಜ ಪದದ ಬಗೆಗಿನ ಒಂದಷ್ಟು ವಿವರಗಳಿಗೆ ಹೋಗ್ತಾರೆ. ಯಾವ ರೀತಿ ಆ ನಿಜಪದ ಸಾಧನೆ ಆಗಬೇಕು? ನಿಜಪದ ಸಾಧನೆ ಅಂತಂದ್ರೆ ಏನು? ತಾನು ಶಿವ ಎಂಬತಕ್ಕಂಥದ್ದನ್ನ ತಿಳ್ಕೊಳ್ಳುವಂಥದ್ದು. ಅದನ್ನ ನೀವು ನಮಗೆ ಅದನ್ನ ಕಡೆಯದಾಗಿ ಆ ಒಂದು ಉಪದೇಶವನ್ನ, ಆ ಒಂದು ನನ್ನ ಮನಸ್ಸಿನ ಆ ಒಂದು ತವಕ ಏನಿದೆ, ನಾ ಬಂದದ್ದು ಯಾತಕ್ಕೋಸ್ಕರವಾಗಿ ಆ ಪ್ರಾಣಲಿಂಗವನ್ನ ಅನಿಮಿಷನಿಗೆ ಕೊಟ್ಟು ಅದನ್ನ ಮತ್ತೆ ಪಡೆಯಬೇಕಾಗಿದೆ. ಅದನ್ನ ಪಡೆದು ಮತ್ತೆ ನಾನು ಶಿವನನ್ನ ಸೇರಬೇಕಾಗಿದೆ. ಇದನ್ನ ನನಗೆ ನೀವು ದಕ್ಕಿಸಿಕೊಡಿ ಅನ್ನುವ ಒಂದು ಸಂದರ್ಭದಲ್ಲಿ ಅವರು ಅದನ್ನ ಮನಸ್ಸಿನಲ್ಲಿ ಇಟ್ಟುಕೊಂಡು ಪ್ರಭುದೇವರನ್ನ ಆ ನಿಜ ಪದದ ಸಾಧನೆಯ ಬಗೆಗೆ ನೀವು ಹೇಳಿ ಅಂತ ಕೇಳುವಾಗ, ಪ್ರಭುದೇವರು ಮಾತಿನಲ್ಲಿ ಅದನ್ನೆಲ್ಲ ಹೇಳುವಂಥದ್ದಲ್ಲ, ವಿವರಿಸಲಿಕ್ಕಾಗುವಂಥದ್ದಲ್ಲ. ಬರೇ ಮಾತುಗಳಲ್ಲೇನೆ ನಾವು ಬ್ರಹ್ಮವನ್ನ ಕಾಣಲಿಕ್ಕೆ ಸಾಧ್ಯ ಇಲ್ಲ. ಮಾತಿನ ಮಥನದಿಂದ ಲಿಂಗವನ್ನ ಅರಿಯೋದಕ್ಕೆ ಸಾಧ್ಯವೇ? ಲಿಂಗವನ್ನ ತೋರಿಸ್ಲಿಕ್ಕೆ ಸಾಧ್ಯವೇ? ಅದೇನಿದ್ರು ಸ್ವಾನುಭವ, ನಿನ್ನ ಸ್ವಂತದ ಅನುಭವದಿಂದ ನೀನು ಅದನ್ನ ಮನಗಾಣಬೇಕೇ ಹೊರತು ಬೇರೊಬ್ಬರ ಮಾತಿನಿಂದ ಅದೆಲ್ಲ ಸಿಗುವಂಥದ್ದಲ್ಲ ಅನ್ನೋದನ್ನ ಹೇಳ್ಕೊಂಡು ಬರ್ತಾ ಇದ್ದಂತಹ ಸಂದರ್ಭ. ಈ ಸಂಚಿಕೆಯಲ್ಲಿ ಅದರ ಪೂರ್ತಿ ಹೇಗಾಯ್ತು, ನಂತರ ಬಸವಣ್ಣನವರ ಸಮರಸದ ವಚನಗಳು, ಅಂದರೆ ಆ ಹಿಂದೆ ನಾವು
ಪ್ರಭುದೇವರು ದೇಶ ಪರ್ಯಟನೆ ಮಾಡಿ ಆ ಐಕ್ಯ ಸಮಾಧಿ ಸ್ಥಿತಿಗೆ ಹೋಗಿ ಹೇಳಿದಂತಹ ಉದ್ಗರಿಸಿದಂತಹ ಆ ಅದ್ಭುತವಾದಂತಹ ಒಂದಷ್ಟು ವಚನಗಳನ್ನೆಲ್ಲ ನಾವು ನೋಡಿದ್ವಿ. ಅದಕ್ಕೆ ಸಂವಾದಿಯಾಗಿ ಬಸವಣ್ಣನವರ ಆ ಅನುಭವದ ವಚನಗಳು ಕೂಡ ಬರುತ್ತೆ, ಸಮರಸದ ವಚನಗಳು ಅಂತಂದ್ಬಿಟ್ಟು ಅದನ್ನ ನೋಡೋದಾಗತ್ತೆ. ಮುಂದಿನ ಸಂಚಿಕೆಯಲ್ಲಿ ಇತರೆಲ್ಲ ಶರಣರು, ಚನ್ನಬಸವಣ್ಣನವರು, ನಾಗಲಾಂಬಿಕೆಯವರು, ಮಡಿವಾಳ ಮಾಚಿದೇವರು, ಸೊಡ್ಡಳ ಬಾಚರಸರು, ಇವರೆಲ್ಲರೂ ಯಾರ್ಯಾರ್ದೆಲ್ಲ ಆ ಸ್ತುತಿಯ ವಚನಗಳು ಬಂದಿತ್ತಲ್ಲ, ಆ ಶರಣರ ಸಮರಸದ ವಚನಗಳನ್ನ ನಾವು ನೋಡಿ, ಇನ್ನ 2 ಸಂಚಿಕೆ ಅದಾದ ನಂತರದ 2 ಸಂಚಿಕೆಯಲ್ಲಿ ಪ್ರಭುದೇವರು ಬಸವಣ್ಣನವರ ಐಕ್ಯಕ್ಕೇನೆ ಒಂದು ಫುಲ್ ಸಂಚಿಕೆಯನ್ನ ಮುಡಿಪಾಗಿಟ್ಟು, ಆ ನಂತರದಲ್ಲಿ ಮಡಿವಾಳ ಮಾಚಿದೇವರು ಮತ್ತೆ ಚನ್ನಬಸವಣ್ಣನವರ ಐಕ್ಯದಿಂದ ಈ ಒಂದು ಪಯಣ ಮುಕ್ತಾಯವನ್ನ ಕಾಣುತ್ತೆ. ಸೊ ಒಮ್ಮೆ ಶೇರ್ ಮಾಡ್ಬಿಡ್ತೀರಾ ಪ್ರವೀಣ್? ಅಂದ್ರೆ ಒಮ್ಮೆ ಮಾಡಿ. ಮಾಡಕ್ ಹೋದೆ, ಬಟ್ ನಿಮ್ ಸ್ಕ್ರೀನ್ ದೊಡ್ಡದಾಯ್ತು. ಐ ಡೋಂಟ್ ನೋ, ಅಂದ್ರೆ ಶೇರ್ ಅಂದ್ರೆ ಮತ್ತೆ ಒಮ್ಮೆ ಸ್ಟಾಪ್ ಶೇರಿಂಗ್ ಮಾಡಿ ಮತ್ತೆ ಇನ್ನೊಮ್ಮೆ ಶೇರ್ ಮಾಡಲ. ಕಾಣಿಸ್ತಿದ್ಯಾ? ಓಕೆ. ಸೊ ಹೀಗೆ ಇವತ್ತಿಗೆ ನಾವು ಪ್ರಭುದೇವರ ಮಹಾನುಭಾವ ಮಥನವನ್ನೇ ಮತ್ತೆ ಮುಂದುವರಿಸಬಹುದು. ಥ್ಯಾಂಕ್ ಯು. ಬಂತು. ಸೊ ಹೀಗೆ ಪ್ರಭುದೇವರು ಬಸವಣ್ಣನವರಿಗೆ ಹೀಗೆಲ್ಲ ಬ್ರಹ್ಮದ ಗುಹೇಶ್ವರನ ಲಿಂಗದ ನಿಲವ ತೋರಬಾರದು, ಮಾತಿನಲ್ಲಿ ತೋರಬಾರದು ಅಂತ ಹೇಳಿದಾಗ ಬಸವಣ್ಣನವರು ಹೇಳುವಂತಹ ವಚನ, ಅನುಭಾವವಿಲ್ಲದ ಭಕ್ತಿ ಅನುವಿಗೆ ಬಾರದು, ಅನುಭಾವವಿಲ್ಲದೆ ಲಿಂಗ ಸಮರಸ ಸುಖಕ್ಕೆ ನಿಲುಕದು, ಅನುಭಾವವಿಲ್ಲದೆ ಪ್ರಸಾದ ಪರಿಣಾಮವ ಕೊಡದು, ಅನುಭಾವವಿಲ್ಲದೆ ಅರಿಯಬಾರದು, ತನ್ನಲ್ಲಿ ಸನ್ನಿಹಿತ ಉಳ್ಳಡೆ ಶಿವಶರಣರ ಸಂಗವೇತಕ್ಕೆನಲುಂಟೆ, ಕೂಡಲ ಸಂಗಮ ದೇವ ಯಾ ನಿಮ್ಮ ಅನುಭಾವ ಮಾತಿನ ಮಥನವೆಂದು ನುಡಿಯಬಹುದೇ. ನಾನು ಮಾತಿನ ಮಥನಕ್ಕೆ ನಾನು ಒಳಗಾಗುವಂಥವನಲ್ಲ, ಅದೆಲ್ಲ ನನಗೆ ಇಷ್ಟವೂ ಇಲ್ಲ ಅಂತ ಪ್ರಭುದೇವರು ಹೇಳಿದಾಗ, ನಿಮ್ಮ ಮಾತನ್ನ, ನಿಮ್ಮ ಉಪದೇಶವನ್ನ ಮಾತಿನ ಮಥನ ಅಂತ ಹೇಳಲಿಕ್ಕಾಗತ್ಯಾ? ನಿಮ್ಮ ಅನುಭವ, ನೀವು ಮನಗಂಡು ಅರಿತು ಆಚರಿಸಿ ಆ ನಿಜವನ್ನ ಸಾಧಿಸಿ ಆ ನಿಜವೇ ಆಗಿರುವಂಥದ್ದು ನೀವು. ಈ ಹಿಂದೆ ಮೊದಲನೇ ಶುರುವಿನಲ್ಲಿ ಪ್ರಭುದೇವರೇನೆ ಮುಕ್ತಾಯಕ್ಕನವರಿಗೆ ಹೇಳಿದಂತಹ ಮಾತನ್ನ ನಾವೀಗ ನೆನಪಿಸ್ಕೊಳ್ಬಹುದು. ಮುಕ್ತಾಯಕ್ಕನವರು ಆಗ ಪ್ರಭುದೇವರಿಗೆ ಮಾತಿನ ಹಂಗು ನಿಮಗಿನ್ನು ಹಿಂಗದು ಅಂತಂದ್ಬಿಟ್ಟು ಚಾಲೆಂಜ್ ಮಾಡಿದ್ರು. ಎಷ್ಟು ಮಾತಾಡ್ತಾ ಇದ್ದೀರಾ, ನೀವು ಇಷ್ಟೊಂದು ಮಾತಾಡ್ತಾ ಇರೋದ್ರಿಂದಾನೇ ಗೊತ್ತಾಗುತ್ತೆ ನಿಮ್ಗಿನ್ನ ಆ ಶಿವಾನುಭವದ ಆ ಶಿವೈಕ್ಯದ ಸ್ಥಿತಿ ನಿಮ್ಗೆ ಸಿಕ್ಕಿಲ್ಲ, ಅದಕ್ಕಾಗಿನೇ ಇಷ್ಟೊಂದು ಮಾತಾಡ್ತಾ ಇದ್ದೀರಾ ಅಂತ ಅಂದ್ಬಿಟ್ಟು ಅಂತ ವಾಪಸ್ ಸವಾಲನ್ನ ಹಾಕ್ತಾರಲ್ಲ ಮುಕ್ತಾಯಕ್ಕನವರು. ಆಗ ಪ್ರಭುದೇವರು ಮುಕ್ತಾಯಕ್ಕನವರಿಗೆ ಹೇಳಿದದ್ದು, ಮಾತೆಂಬುದು ಜ್ಯೋತಿರ್ಲಿಂಗ, ಯಾರಿಗೆ ತನ್ನ ತಾನರಿತವಂಗೆ. ಸೊ ಹಾಗಾಗಿ ಅದನ್ನೇ ಇಲ್ಲಿ ಅದಕ್ಕೆ ಸಂವಾದಿಯಾಗಿ ಬಸವಣ್ಣನವರು ಕೂಡ ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ. ಬೇರೆ ಯಾರು ಅರಿತಿಲ್ಲವೋ ಅವರ ಮಾತಿನ ಆ ಒಂದು ಏನೆಲ್ಲ ವಿವರಣೆಗಳೇನಿದೆ ಅದು ಮಾತಿನ ಮಥನ ಅಂತ ಇಟ್ಕೋಬಹುದು. ನಿಮ್ಮದು ಅನುಭವ, ನಿಮ್ಮ ಅನುಭವದ ಮಾತು ಅದು ಮಾತಿನ ಮಥನವಲ್ಲ. ಆ ತರ ಹೇಗೆ ಹೇಳ್ಬಹುದು? ಹೇಳಲಿಕ್ಕಾಗುವಂಥದ್ದಲ್ಲ. ಯಾಕೆ? ಅನುಭವವಿಲ್ಲದ ಭಕ್ತಿ ಅನುವಿಗೆ ಬಾರದು. ಯಾವುದನ್ನ ನಾವು ನಮ್ಮೊಳಗಡೆ ಅದನ್ನ ಏಕೀಕರಿಸಿಕೊಂಡಿಲ್ಲವೋ, ಅದರಲ್ಲಿ ತನ್ಮಯವಾಗಿ ಅದರಲ್ಲಿ ಸಂಪೂರ್ಣವಾಗಿ ಕರಗಿ ಹೋಗಿಲ್ಲವೋ, ಅದಾಗಲಿಕ್ಕೆ ಸಾಧ್ಯ ಇಲ್ಲ. ಭಕ್ತಿಯಾಗಲಿ ಆ ಭಗವತ್ ತತ್ವವಾಗಲಿ
ಅದರಲ್ಲಿ ಬೆರೆತು ಹೋಗಬೇಕು. ಆ ಬೆರೆತು ಹೋಗುವಿಕೆ ಇದೆಯಲ್ಲ ಅನುಭಾವ, ಅದರಲ್ಲಿ ಎರಡಿಲ್ಲದೆ ಒಂದಾಗಿ ಹೋಗುವಂಥದ್ದು. ಅದನ್ನ ಸಾಧಿಸಿರುವಂಥವರು ನೀವು. ತನ್ನಲ್ಲಿ ಸನ್ನಹಿತ ಉಳ್ಳಡೆ ಶಿವಶರಣರ ಸಂಘವೇತಕ್ಕೆನಲುಂಟೆ. ಅದರ ಮೇಲೂ ಕೂಡ ಶಿವ ಆ ಕಳೆ ನಿನ್ನೊಳಗಡೆನೆ ಇದೆ ಅಂದ ಮಾತ್ರಕ್ಕೆ ಸಜ್ಜನರ ಸಂಘ ಬೇಡ ಅಂತ ಹೇಳಲಿಕ್ಕಾಗತ್ತ? ಎಲ್ಲದಕ್ಕೂ ಕೂಡ ಆಯಾ ಆ ಒಂದು ವ್ಯವಸ್ಥೆ, ಆ ವ್ಯಾಲ್ಯೂ, ಅದಕ್ಕೆ ಅದರದೇ ಆದಂತ ಒಂದು ಘನತೆ ಉಂಟು. ಆ ಶಿವಕಳೆಗೆ ನಿನ್ನ ನಿಜವಾದ ಸ್ವರೂಪ ಅಂತ ಇರುವುದು ಸತ್ಯವಾದಲ್ಲಿ, ಹಾಗಂತಂದ್ಬಿಟ್ಟು ಬೇರೆ ಸಜ್ಜನರ ಸಂಘವನ್ನ ಬಿಟ್ಬಿಡ್ಬೇಕು ಅಂತ ಯಾರು ಹೇಳಿರುವಂಥದ್ದು? ಆ ಪ್ರಶ್ನೆ ಬಸವಣ್ಣನವರು. ಯಾಕೆ ನೀವು ಆ ಶಿವಸ್ವರೂಪಿಗಳು, ನಿಮ್ಮಿಂದ ತಿಳ್ಕೊಳ್ಳುವುದಿರುತ್ತೆ, ಹಾಗಾಗಿ ನಿಮ್ಮನ್ನ ಕೇಳ್ತಾ ಇರೋದು. ಇದಕ್ಕೆ ಪ್ರಭುದೇವರ ಪ್ರತ್ಯುತ್ತರ: ನೆಲದತ್ತ ಮುಂದಣ ಬಾಗಿಲು, ಮೂರು ಮೊನೆಯ ಕಂಬದ ಶೂಲದಲ್ಲಿ ಒಂದು ದೇಗುಲ, ಅಲ್ಲಿ ಒಳಗಣ ಹೂವಿನ ಕಲ್ಲಿನಲ್ಲಿ ನೆಲೆಸಿ ನಾದ ಮೂರುತಿ ಲಿಂಗವಿಪ್ಪುದು, ಒಂದ ಮಾತನಾಡುವರುಳ್ಳಡೆ ನುಡಿವುದು, ಗುಹೇಶ್ವರ ಮೆಚ್ಚಲು ಬಹುಮಾತಿನ ಮಾಲೆಯ ಅನುಭಾವಕ್ಕೆ ನಾಚುವೆನು ಕಾಣ ಸಂಗನ ಬಸವಣ್ಣ. ಸೃಷ್ಟಿಯಲ್ಲಿ ಜೀವ ಈ ದೇಹಕ್ಕೆ ಬಂದಾಗ ಸ್ಥೂಲ ಸೂಕ್ಷ್ಮ ಕಾರಣ ಶರೀರಗಳ ಒಳಗಾಗಿ ಆ ಜೀವಾತ್ಮ ಇದರಲ್ಲಿ ಸಿಕ್ಕಾಕಿಕೊಂಡಾಗ, ಅದನ್ನ ಮೀರಿ ಈ ಎಲ್ಲವನ್ನೂ ಕೂಡ ತ್ಯಾಗಾಂಗ, ಭೋಗಾಂಗ, ಯೋಗಾಂಗವಾಗಿ ಮಾರ್ಪಡಿಸಿಕೊಂಡಾಗ, ಆ ಮೂರು ಮೊನೆಯ ಕಂಬದ ಶೂಲದಲ್ಲಿ ಒಂದು ದೇಗುಲ, ಹಾಗೆ ಶುದ್ಧವಾದಂತಹ ಆ ಜೀವಾತ್ಮನ ಆ ದೇಹದಲ್ಲಿ ಆ ತ್ಯಾಗಾಂಗ, ಯೋಗಾಂಗ, ಭೋಗಾಂಗಗಳಲ್ಲಿ ಸಮರಸವನ್ನು ಹೊಂದಿದಂತಹ ಆ ದೇಹ, ಅದರೊಳಗಡೆ ಇರತಕ್ಕಂತಹ ಹೃದಯಾಕಾಶ ಇದೆಯಲ್ಲ, ಆ ಹೃದಯದಲ್ಲಿ ಭಗವಂತ ನಾದಮೂರುತಿ ಲಿಂಗವಿಪ್ಪುದು. ನಿನ್ನ ಹೃದಯದಲ್ಲಿಯೇ ಪರಮಾತ್ಮ ನೆಲೆಸಿದ್ದಾನೆ, ನಿನ್ನೊಳಗಡೆನೆ ಶಿವನಿದ್ದಾನೆ. ಒಂದು ಮಾತನಾಡುವರುಳ್ಳಡೆ ನುಡಿವುದು. ಯಾವ ಒಂದು ಮಾತು? ಅದೇ ಅದ್ವೈತ, ನಾನು ನೀನು ಒಂದೇ ಎಂಬತಕ್ಕಂತಹ ಆ ಮಾತು. ಅದನ್ನ ಮಾತನಾಡುವುದಂತಂದರೆ ಅದರೊಡನೆ ಆ ಒಂದು ಏಕತೆ, ಆ ಒಂದು ಬೆರೆಸುವಿಕೆಯ ಆ ಸಂವಾದ ನಿನ್ನ ಅಂತರಂಗದಲ್ಲಿ ನೀನು ಮಾಡಿಕೊಳ್ಳಬೇಕು. ಎಲ್ಲವನ್ನ ಪ್ರವೃತ್ತಿಯಾಗಿ 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 ಎಲ್ಲದರ ಜೊತೆ ಹೊಂದಿಕೊಂಡು ಯು ಆರ್ ಗೋಯಿಂಗ್ ಎಕ್ಸ್ಟರ್ನಲ್. ನಿವೃತ್ತಿ ಮಾಡಿಕೊಳ್ತಾ ಒಳಗಡೆ 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 ಆ ನಿವೃತ್ತಿ ಮಾರ್ಗದಲ್ಲಿ ಒಳಗೆ 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 ಹೋಗ್ತಾ ನಿನ್ನೊಳಗಡೆಯೇ ಇರುವ ಆ ಪರಮಾತ್ಮನ ಆ ಚೈತನ್ಯದ ಜೊತೆಗಿನ ನಿನ್ನ ಅನುಸಂಧಾನ ಯಾವ ರೀತಿ ಆಗಬೇಕು? ನೀನು ನಾನು ಬೇರೆಯಲ್ಲ ಎಂಬತಕ್ಕಂಥ ಮಾತು. ಇದನ್ನೇ ಬಸವಣ್ಣನವರ ಇನ್ನೊಂದು ವಚನ ತುಂಬಾ ನನಗೆ ಇಷ್ಟವಾದಂತಹ ಒಂದು ವಚನ. ಧರಣಿಯ ಮೇಲೊಂದು ಹಿರಿದಪ್ಪ ಅಂಗಡಿಯ ನಿತ್ತಿ, ಹರದ ಕುಳ್ಳಿರ್ದ ನಮ್ಮ ಮಹಾದೇವ ಶೆಟ್ಟಿ, ಒಮ್ಮನವಾದರೆ ಒಡನೆ ನುಡಿವನು, ಇಮ್ಮನವಾದರೆ ನುಡಿಯನು. ಆ ತಾದಾತ್ಮ್ಯತೆ, that complete immersion and submission and becoming one, that should be the only thing. There should be no doubt. Doubt itkondu, confusions itkondu, it cannot happen. You have to resolve. That path of resolution is what is your sadhana. ಆ ಸಾಧನೆ ಯಾವ ಮಟ್ಟಕ್ಕೆ ಹೋಗಬೇಕು ಅಂತಂದ್ರೆ, ಅಷ್ಟು ಕ್ಲಿಯರ್ ಆಗಿ
ಅಷ್ಟು ಕ್ಲಾರಿಟಿಯಿಂದ I can sense the divinity that is inside me, and I am in interaction, I am communicating, I am conversing, I am engaging with that divinity inside me as a part of my own internal journey. ಒಂದು ಮಾತನಾಡುವರುಳ್ಳಡೆ ನುಡಿವುದು, ಆಗ ಆ ಚೈತನ್ಯದ ಕಳೆಯೊಂದಿಗಿನ ನಿನ್ನ ಅನುಸಂಧಾನ ನಿನ್ನ ಅನುಭವವಾಗಿ ಎಕ್ಸ್ಪೀರಿಯನ್ಸ್ ಆಗಿ it becomes you, it becomes part and parcel of you. You, not in the gross form that we are talking about, but beyond all of these things. ಅದಕ್ಕಾಗಿನೇ ಆ ಸ್ಥೂಲ ಸೂಕ್ಷ್ಮ ಕಾರಣ ಶರೀರಗಳೇನೇನಿದೆ ಅದೆಲ್ಲ ಕಳೆದು ಹೋಗಿ ಅಲ್ಲಿ ತ್ಯಾಗಾಂಗ ಭೋಗಾಂಗ ಯೋಗಾಂಗ ಆಗುವಂಥದ್ದು ಆ ಪ್ರಕ್ರಿಯೆ, ಆ ಷಟ್ ಸ್ಥಳಗಳ ಪ್ರಕ್ರಿಯೆ ಅಂಥದ್ದು. ಗುಹೇಶ್ವರ ಮೆಚ್ಚಲು ಬಹುಮಾತಿನ ಮಾಲೆಯ ಅನುಭವಕ್ಕೆ ನಾಚುವೆನು ಕಾಣ ಸಂಗನ ಬಸವಣ್ಣ. ಹಾಗಾಗಿ ಸುಮ್ಮನೆ ಏನೇನೋ ಎಲ್ಲ ಹೇಳ್ಕೊಂಡಿರೋದ್ರಲ್ಲಿ ಏನು ಅರ್ಥ ಇಲ್ಲ. ಅದಕ್ಕಾಗಿ ಐ ಡೋಂಟ್ ವಾಂಟ್ ಟು ಗೆಟ್ ಇನ್ ಟು ಆಲ್ ಆಫ್ ದೋಸ್ ಥಿಂಗ್ಸ್. ಇಲ್ಲಿ ಬಸವಣ್ಣನವರಿಗೆ ಪ್ರಭುದೇವರಿಂದ ತಮ್ಮ ಆ ಒಂದು ವ್ಯಾಕುಲತೆ ಇದೆಯಲ್ಲ, ಭಕ್ತಿಯಲ್ಲಿ ಯಾವಾಗಲೂ ಕೂಡ ಆ ಭಗವತ್ ಕೃಪೆಯ ಮೇಲಿನ ಅವಲಂಬನೆ ಮುಖ್ಯವಾಗಿರುತ್ತೆ. ಭಕ್ತನಾದವನ ಆ ನೈಚ್ಯಾನುಸಂಧಾನ, ಆ ಭೃತ್ಯಾಚಾರ ಯಾವ ಮಟ್ಟದ್ದು ಅಂತಂದರೆ, ಆ ಭಗವತ್ ಕೃಪೆಯಿಂದ ನಾನು ಅವನು ಒಂದೇ ಆಗುವುದಾದರೂ ಕೂಡ ಆ ಆಗುವಿಕೆ ಇದೆಯಲ್ಲ ಅದು ಭಗವತ್ ಕೃಪೆ. ಅದು ಭಗವತ್ ಕೃಪೆಯಿಂದ ಆಗಬೇಕು. ಅದನ್ನ ಭಗವಂತ ಕರುಣಿಸಬೇಕು. ಆ ಭಗವಂತನೇ ನನ್ನನ್ನ ತನ್ನಲ್ಲಿ ಸೇರಿಸಿಕೊಂಡು ತಾನಾಗಿಸಬೇಕು ಎನ್ನುವ ಒಂದು ತವಕ, ಆ ಒಂದು ಹಪಹಪಿ. ಅದನ್ನ ಬಸವಣ್ಣನವರು ಇಲ್ಲಿ ವ್ಯಕ್ತಪಡಿಸ್ತಾ ಇರುವಂಥದ್ದು. ಕಥೆ ಯಾವ ರೀತಿ ಹೋಗುತ್ತೆ ಅದು ಬೇರೆ ವಿಷಯ, ಅದು ಬೇರೆ ವಿಚಾರ. ಆದರೆ ಇಲ್ಲಿ ವ್ಯಕ್ತಪಡಿಸ್ತಾ ಇರುವಂತಹ ಆ ಒಂದು ತತ್ವ ಏನು ಅಂತಂದ್ರೆ, ಭಕ್ತಿಯ ಸಾಧನೆಯಲ್ಲಿ, ಭಕ್ತನ ಮನಸ್ಥಿತಿಯಲ್ಲಿ ಆ ಭಗವತ್ ಕೃಪೆಯ ಒಂದು ತವಕ ಇದೆಯಲ್ಲ ಅದು. ಸಾಕ್ಷಾತ್ ಶಿವಸ್ವರೂಪವೇ ಆಗಿ ನಡೆದಾಡುವ ಚರಲಿಂಗದಂತೆ ಇರತಕ್ಕಂತಹ ಪ್ರಭುದೇವರು, ನೀವು ನಮಗೆ ಅದನ್ನ, ನನಗೆ ನೀವು ಅದನ್ನ ಮಾಡಿಕೊಡಿ, ಆ ನಿಮ್ಮ ಕೃಪೆಯನ್ನ ನನಗೆ ಎರಿಯಬೇಕು ನೀವು. ಆ ಕೃಪೆ ಬಂದಾಗ ನನಗೆ ಆ ಒಂದು ಸಾಮರಸ್ಯ ನನ್ನಲ್ಲಿ ಉಂಟಾಗುತ್ತೆ, ಅದನ್ನ ಕರುಣಿಸಿ. ಇದಕ್ಕೆ ಹೀಗೆ ಮಾತು ನಡೀತಾ ಇರುವಾಗ ಚನ್ನಬಸವಣ್ಣನ ಭಿನ್ನಹ ಕೊಂಡಡಗಿದವನೊಬ್ಬ ಕೊಟ್ಟರಸಿದವನೊಬ್ಬನು, ಈರೇಳು ಭುವನವರಿಯಲು ವೃಷಭನು ವಿಸ್ಮಯಗೊಂಡನು. ಭೂಮಿಯ ಜಲವ ತೊಳೆದು ಹೇಮವನರಸುವಂತೆ ಅರಸುತ್ತಿದ್ದನಯ್ಯ ಜಂಗಮದೊಳಗೆ ಲಿಂಗವನು. ಏಕೋನಿಷ್ಠೆಯ ಕಂಡಡೆ ಎತ್ತಿಕೊಂಡನಯ್ಯ ಶಿವನು. ಜಪ ಸಮಾಧಿಗಳೊಳಗೆ ಅಡಗಿದ್ದಡೆ ಲಿಂಗವಾಗಿ ಬಂದರಿ ಪ್ರಭುದೇವರು. ನಿಮ್ಮಡಿಗಳು ಅಸಂಖ್ಯಾತರಿಗೆ ಕೂಡಿದ ಸಯಧಾನವ ನೀನೊಬ್ಬನೇ ಆರಿಸಿಕೊಟ್ಟಂದು ಕೂಡಲ ಚೆನ್ನ ಸಂಗನಲ್ಲಿ ಲಿಂಗವೆಂದರಿದನಯ್ಯ ನಿಮ್ಮನು ನಮ್ಮ ಸಂಗನ ಬಸವಣ್ಣನು. ಯಾತಕ್ಕೆ ನಿಮ್ಮನ್ನ ಇಷ್ಟೊಂದು ಕೇಳ್ಕೊಳ್ತಾ ಇರುವಂಥದ್ದು? ಸಾಕ್ಷಾತ್ ಶಿವಸ್ವರೂಪವೇ ನೀವಾಗಿದ್ದೀರಾ. ಕೊಂಡಡಗಿದವನೊಬ್ಬ ಕೊಟ್ಟರಸಿದವನೊಬ್ಬನು. ಇದನ್ನ ಎರಡು ರೀತಿ ವಿಶ್ಲೇಷಣೆ ಮಾಡ್ಕೋಬಹುದು. ಕಥೆಯ ಹಂತದಲ್ಲಿ ನಾ ಹೋಗ್ತೇನೆ, ಆ ನಂತರದಲ್ಲಿ ಇದರಲ್ಲಿ ಇರುವಂತಹ ಆ ಒಂದು ಸೂಕ್ಷ್ಮತೆ ಏನು ಅನ್ನೋದನ್ನ ನಾವು ನೋಡಬಹುದು. ಕೊಂಡಡಗಿದವನೊಬ್ಬ ಕೊಟ್ಟರಸಿದವನೊಬ್ಬನು. ಬಸವಣ್ಣನವರ ಅವತರಣದ ಪ್ರಕ್ರಿಯೆ ಎಂಥದ್ದು? ನಂದಿಕೇಶ್ವರನಾಗಿ ಬಂದು ಅನಿಮಿಷನ ವ್ರತಪೂರ್ತಿಗಾಗಿ ತಮ್ಮ ಪ್ರಾಣಲಿಂಗವನ್ನ ಕೊಟ್ಟು ಅವನು ಅದನ್ನ ತಗೊಂಡು
ವಾಪಸ್ ಕೊಡದೆ ಅದನ್ನ ಮತ್ತೆ ಪಡೆಯುವುದಕ್ಕೋಸ್ಕರವಾಗಿ ಅವತರಣವಾದದ್ದು ಬಸವಣ್ಣನವರದು ಅಂತ ಶೂನ್ಯ ಸಂಪಾದನೆಯಲ್ಲಿ ಬಂದಿರುವಂತಹ ಆ ಒಂದು ಕಥೆ. ಕೊಂಡಡಗಿದವನೊಬ್ಬ ತಗೊಂಡ್ಬಿಟ್ಟು ಹೋದ, ಕೊಟ್ಟರಸಿದವನೊಬ್ಬನು ಕೊಟ್ಟುಬಿಟ್ಟು ಅದನ್ನ ಹುಡುಕ್ತಾ ಇರುವಂತಹವನು ಒಬ್ಬ. ಈರೇಳು ಭುವನವರಿಯಲು ವೃಷಭನು ವಿಸ್ಮಯಗೊಂಡನು, ಭೂಮಿಯ ಜಲವ ತೊಳೆದು ಹೇಮವ ನರಸುವಂತೆ ಅರಸುತ್ತಿದ್ದನಯ್ಯ ಜಂಗಮದೊಳಗೆ ಲಿಂಗವನು. ಯಾವ ಆ ಚರಜಂಗಮರು, ಯಾವ ಚರಲಿಂಗ ಸ್ವರೂಪಿಗಳಾಗಿರತಕ್ಕಂತಹ ಜಂಗಮರಿರ್ತಾರೋ ಅವರಲ್ಲಿ ನನ್ನ ಲಿಂಗ ಇರುತ್ತೆ. ಹಾಗಾಗಿ ಜಂಗಮ ಸೇವೆಯನ್ನ ಹೇಗೆ ಅಂತಂದ್ರೆ ಹಿಂದಿನ ಕಾಲ, ಈಗ್ಲೂ ಬಹಳಷ್ಟು ಮಟ್ಟಿಗೆ ಅಂತ ಅನ್ಸುತ್ತೆ, ಜಾಲರಿಗಳಲ್ಲಿ ನೀರನ್ನ ಹೀಗೆ ಇದು ಫಿಲ್ಟರ್ ಮಾಡಿ 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 ಆ ಮಣ್ಣಿನ ಕಣಗಳಲ್ಲಿ ಸಿಗ್ತಕ್ಕಂತಹ ಒಂದು ಚಿಕ್ಕ 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 ಆ ಒಂದು ಗೋಲ್ಡನ್ ಚಿನ್ನದ ಸಣ್ಣ ಸಣ್ಣ ಕಣಗಳನ್ನ ಹುಡುಕ್ತಾ ಇದ್ರು. ಯಾಕೆಂದ್ರೆ ಆ ಮೆಟಲ್ ಓರ್ಸ್ ಎಲ್ಲ ಅದರೆಲ್ಲ ಒಂದಷ್ಟೆಲ್ಲ ಎರೋಷನ್ ಆಗಿ ಆ ರೀತಿ ಎಲ್ಲಿಯಾದ್ರೂ ಒಂದಷ್ಟು ಕಡೆ ಈ ರೀತಿಯಾದಂತಹ ಪ್ರೆಷಿಯಸ್ ಮೆಟಲ್ ಸಿಗಬಹುದು ಅಂತ ಅಂದ್ಬಿಟ್ಟು ಅಂಥ ಕಡೆ ಆ ನೀರನ್ನೆಲ್ಲ ಜಾಲರಿ ಹಿಡಿದು ಆ ಮಣ್ಣನ್ನೆಲ್ಲ ತೆಗೆದು ಆಮೇಲೆ ಅದರಲ್ಲಿ ಹುಡುಕ್ತಾ ಇದ್ದಂಥದ್ದು. ಆ ರೀತಿ ಭೂಮಿಯ ಜಲವ ತೊಳೆದು ಹೇಮವ ನರಸುವಂತೆ, ಚಿನ್ನವನ್ನ ಹುಡುಕುವಂತೆ ಆ ರೀತಿ ಶೋಧಿಸಿ ಚಿನ್ನವನ್ನ ಹುಡುಕುವ ರೀತಿ ಅರಸುತ್ತಿದ್ದನಯ್ಯ ಜಂಗಮದೊಳಗೆ ಲಿಂಗವನು. ಏಕೋನಿಷ್ಠೆಯ ಕಂಡಡೆ ಎತ್ತಿಕೊಂಡನಯ್ಯ ಶಿವನು, ಜಪ ಸಮಾಧಿಗಳೊಳಗೆ ಅಡಗಿದ್ದಡೆ. ಆ ರೀತಿ ಬರೇ ಜಪ ಸಮಾಧಿ ಪೂಜೆಗಳಲ್ಲಿ ನಿರತರಾಗಿ ಹೋಗಿದ್ದಂತಹ ಅವರಿಗೆ ಲಿಂಗವಾಗಿ ಬಂದರಿ ಪ್ರಭುದೇವರು, ಸಾಕ್ಷಾತ್ ಶಿವಸ್ವರೂಪವಾಗಿಯೇ ಪ್ರಭುದೇವರು ಅವರಿಗೆ ಕಾಣಿಸಿಕೊಂಡದ್ದು. ನಿಮ್ಮಡಿಗಳು ಅಸಂಖ್ಯಾತರಿಗೆ ಕೂಡಿದ ಸಯಧಾನವ ನೀನೊಬ್ಬನೇ ಆರಿಸಿಕೊಟ್ಟಂದು, ಕೂಡಲ ಚೆನ್ನ ಸಂಘದಲ್ಲಿ ಲಿಂಗವೆಂದರಿದನಯ್ಯ ನಿಮ್ಮನು ನಮ್ಮ ಸಂಗನ ಬಸವಣ್ಣನು. ನಿಮ್ಮ ಪಾದ ಸ್ಪರ್ಶದಿಂದಲೇ ಅಷ್ಟು ಜನರಿಗೂ ಕೂಡ ಆದಂತಹ ನೀವು ಬಂದಾಗೇನೆ ನಿಮ್ಮ ಮುಖಾಂತರ ನಿಮಗೆ ನೈವೇದ್ಯವನ್ನ ಮಾಡಿ ಇಷ್ಟೆಲ್ಲ ಈರೇಳು ಭುವನದ ಎಲ್ಲ ಜೀವಿಗಳಿಗೂ ಕೂಡ ತೃಪ್ತಿಯನ್ನ ಮನಗಾಣಿಸುವಂತ ರೀತಿನಲ್ಲಿ ನೀವು ನಿಮ್ಮ ಆ ಒಂದು ಶಿವತ್ವವನ್ನ ತೋರಿಸಿಕೊಟ್ಟು, ನಿಮ್ಮಲ್ಲಿಯೇ ಆ ಶಿವನಿದ್ದಾನೆ, ನೀವೇ ಶಿವಸ್ವರೂಪಿಗಳಾಗಿ ಬಂದಿರೋದ್ರಿಂದ ನಿಮ್ಮಿಂದಲೇ ಇವರ ಈ ಒಂದು ತೊಡಕೇನಿದೆ ಇದರ ನಿವಾರಣೆ ಕೂಡ ಆಗುವುದು ಸಾಧ್ಯ ಎನ್ನುವುದನ್ನ ಕಂಡುಕೊಂಡಿದ್ದಾನೆ ಬಸವಣ್ಣ ಅಂತಂದ್ಬಿಟ್ಟು, ನಿಮ್ಮಲ್ಲಿ ನೀವೇ ಲಿಂಗವೆಂದರಿದನಯ್ಯ ನಿಮ್ಮನು ನಮ್ಮ ಸಂಗನ ಬಸವಣ್ಣನು. ಇದು ಕಥೆಗೆ ಹೊಂದಿಕೊಂಡು ಹೋಗುವಂಥದ್ದಾಯ್ತು ಅಂತಂದ್ರೆ, ಇದನ್ನ ಆ ತಾತ್ವಿಕ ಮಟ್ಟಕ್ಕೆ ಹೋದಾಗ ಏಕವಾದಂತಹ ಆ ಶಿವಕಳೆ, ಶಿವ ಚೈತನ್ಯವೇನಿದೆ, ಪರಬ್ರಹ್ಮ ಸ್ವರೂಪ ಸಚ್ಚಿದಾನಂದ ಘನ ಏನಿದೆ, ಸೃಷ್ಟಿಮುಖವಾದಾಗ ಮಾಯಾವೃತವಾಗಿ ಆಣವ ಮಾಯೀಯ ಕಾರ್ಮಣ ಇದೆಲ್ಲದರಿಂದಾಗಿ ತನ್ನ ಶಿವತ್ವವನ್ನ ಮರೆತು ಹೋಗಿರುವಂಥದ್ದು ಒಂದು. ಕೊಟ್ಟರಸಿದವನೊಬ್ಬನು, ಕೊಂಡಡಗಿದವನೊಬ್ಬ, ಇರುವ ಒಂದೇ ಶಿವಕಳೆಯೇ ಸಚ್ಚಿದಾನಂದ ಘನವಾಗಿರುವಂಥದ್ದು. ಸೃಷ್ಟಿ ಮುಖವಾದಾಗ ಅದೇ ಶಿವಕಳೆ ಮಾಯಾವೃತವಾಗಿ ಅದರೊಳಗಡೆ ಇರತಕ್ಕಂತಹ ಆ ಚೈತನ್ಯ ಜೀವ, ಕೋಟ್ ಅಂಡ್ ಕೋಟ್ ಜೀವವಾಗಿ ಅನ್ನಿಸಿಕೊಂಡು ಮಾಯಾವೃತವಾಗಿ ಹೋಗುವಂಥದ್ದು. ಅದನ್ನ ಮತ್ತೆ ಅರಸಿಕೊಳ್ಳಬೇಕು. ನಿನ್ನ ನಿಜ ಏನು ಅನ್ನೋದನ್ನ ನೀನು ಕಂಡುಕೊಳ್ಳಬೇಕು. ಹಾಗೆ ಕಂಡುಕೊಂಡು ಅದನ್ನೇ ಆ ಸಾಕ್ಷಾತ್ಕರಿಸಿಕೊಂಡು ತಾವೇ ಅದಾಗಿ ನಡೀತಾ ಇರತಕ್ಕಂತಹ ಪ್ರಭುದೇವರು ನಿಮ್ಮಿಂದ ಇದು ಮತ್ತೆ ಪ್ರಾಪ್ತವಾಗಬೇಕು
ಅನ್ನುವ ರೀತಿಯಲ್ಲಿ. ಇದಕ್ಕೆ ಪ್ರಭುದೇವರ ಉತ್ತರ, ಇದಕ್ಕೆ ಪ್ರಭುದೇವರ ವಚನ. ಎತ್ತೆತ್ತ ನೋಡಿದಡೆ ಬಸವಣ್ಣನೆಂಬ ಬಳ್ಳಿ, ಆ ಬಳ್ಳಿಯ ಹಿಡಿದೆತ್ತಿದಡೆ ಲಿಂಗದ ಗೊಂಚಲು, ಆ ಲಿಂಗದ ಗೊಂಚಲ ಹಿಡಿದೆತ್ತಿದಡೆ ಭಕ್ತಿ ರಸಮಯವಾಯಿತಯ್ಯ. ಇದಾರಯ್ಯ ಅಮಳೋಕ್ಯವ ಮಾಡಬಲ್ಲವರು, ಇದಾರಯ್ಯ ಹೊರಗೆ ಪ್ರಜ್ವಲಿಸಿ ತೋರಬಲ್ಲವರು. ಬಸವ ಗುರು ಎನ್ನ ಕರಸ್ಥಲದ ಲಿಂಗದ ಆದಿಯ ನರುಪಿ ತೋರಿದ ಕಾರಣ, ಗುಹೇಶ್ವರ ಲಿಂಗದ ನಿಲವ ನಿನ್ನಿಂದಲರಿದೆ, ಈ ಲೋಕಾದಿ ಲೋಕಗಳೆಲ್ಲ ಎನ್ನ ಮುಖದಲ್ಲಿ ಕಿಂಚಿತ್. ನನ್ನ ಕರಸ್ಥಳದಲ್ಲಿ ಇರತಕ್ಕಂತಹ ಆ ಲಿಂಗದ ನಿಜವಾದ ಸ್ವರೂಪ, ಅದರ ಆದಿ ಎಲ್ಲವೂ ಕೂಡ ಬಸವಣ್ಣನೇ. ಎತ್ತೆತ್ತ ನೋಡಿದಡೆ ಬಸವಣ್ಣನೆಂಬ ಬಳ್ಳಿ, ಸುಂದರವಾದಂತಹ ಉಪಮೆ ಇಲ್ಲಿ. ಆ ಬಸವಣ್ಣನೆಂಬ ಬಳ್ಳಿಯನ್ನ ಹಿಡಿದೆತ್ತಿದಡೆ ಲಿಂಗವೆಂಬ ಗೊಂಚಲು, ಆ ಗೊಂಚಲಿನಲ್ಲಿ ಏನು ತುಂಬಿದೆ, ಹಣ್ಣಿನಲ್ಲಿ ಏನು ತುಂಬಿದೆ, ಭಕ್ತಿಯ ರಸ ತುಂಬಿ ಹೋಗಿರುವಂಥದ್ದು. ಇದಾರಯ್ಯ ಅಮಳೋಕ್ಯವ ಮಾಡಬಲ್ಲವರು, ಇದನ್ನ ಯಾರು ತಮ್ಮಲ್ಲಿಯೇ ಅಡಗಿಸಿಕೊಳ್ಳಬಲ್ಲವರು. ಅಮಳೋಕ್ಯ ಅಂತಂದ್ರೆ ಇಲ್ಲಿ ಗಂಟಲಿನಲ್ಲಿ ಇಟ್ಟುಕೊಂಡಿರುವಂಥದ್ದು. ಇಲ್ಲಿ ಕೊರಳಿಗೆ ಕಟ್ಟಿಕೊಳ್ಳುವುದಕ್ಕೂ ಕೂಡ ಅಮಳೋಕ್ಯ ಅಂತಾನೆ ಉಂಟು, ಅದನ್ನು ಕೂಡ ಹೇಳ್ತಾರೆ. ಆದ್ರೆ ಇಲ್ಲಿ ತಮ್ಮೊಳಗಡೆಯೇ ಅದನ್ನ ಏಕೀಕರಿಸಿಕೊಂಡಿರಬಲ್ಲವರು. ಇದಾರಯ್ಯ ಅಮಳೋಕ್ಯವ ಮಾಡಬಲ್ಲವರು, ಇದಾರಯ್ಯ ಹೊರಗೆ ಪ್ರಜ್ವಲಿಸಿ ತೋರಬಲ್ಲವರು. ತಮ್ಮೊಳಗೂ ಕೂಡ ತಮ್ಮ ಹೊರಗೂ ಕೂಡ, ಅಂದರೆ ಆ ಭಕ್ತಿಯನ್ನ ನನ್ನೊಳಗಡೆಯೇ ಸಂಪೂರ್ಣವಾಗಿ ಕರಗಿಸಿಕೊಂಡು, ಆ ಭಕ್ತಿಯನ್ನೇ ಆಚರಣೆಯಾಗಿಯೂ ಕೂಡ, ನಡೆದಲ್ಲಿ ನುಡಿದಲ್ಲಿ ಎಲ್ಲದರಲ್ಲಿಯೂ ಕೂಡ ಆ ಭಕ್ತಿಯನ್ನೇ ಸದಾ ಕಾಲ, ಭಕ್ತಿಯ ಭಾವವನ್ನೇ, ಭಕ್ತಿಯ ರಸವನ್ನೇ ತೋರಿಸ್ತಾ ಇರತಕ್ಕಂಥವರು ಆಚರಣೆಯಲ್ಲಿ, ಬೋತ್ ಇಂಟರ್ನಲಿ ಅಂಡ್ ಎಕ್ಸ್ಟರ್ನಲಿ. ಯಾರು ಮಾಡಬಲ್ಲವರು? ಬಸವಣ್ಣನವರು. ಬಸವಗುರು ಎನ್ನ ಕರಸ್ಥಲದ ಲಿಂಗದ ಆದಿಯ ನರುಪಿ ತೋರಿದ ಕಾರಣ, ಗುಹೇಶ್ವರ ಲಿಂಗದ ನಿಲವ ನಿನ್ನಿಂದಲರಿದೆ, ಈ ಲೋಕಾದಿ ಲೋಕಗಳೆಲ್ಲ ಎನ್ನ ಮುಖದಲ್ಲಿ ಕಿಂಚಿತ್. ಆಲ್ ಆಫ್ ದೀಸ್ ಡೋಂಟ್ ಮ್ಯಾಟರ್ ಟು ಮೀ ಎನಿಮೋರ್. ಯಾಕೆ? ಈ ಲಿಂಗದ ಆದಿಯಾಗಿರತಕ್ಕಂತಹ ಬಸವಣ್ಣನನ್ನ ನಾನು ಅರಿತುಕೊಂಡೆ. ಇದಕ್ಕೆ ಬಸವಣ್ಣನವರ ವಚನ, ಬಸವರಾಜ ದೇವರ ಪ್ರತ್ಯುತ್ತರ. ಅರಸುವ ಬಳ್ಳಿ ಕಾಲ ತೊಡಕಿದಂತಾಯಿತು, ಬಯಸುವ ಬಯಕೆ ಕೈಸಾರಿದಂತಾಯಿತು, ಹಲವು ದೆಸೆಯ ನಂಟರು ತಾರ್ಕಣೆಗಂಡಂತಾಯಿತು. ಅಂದೊಮ್ಮೆ ಅನಿಮಿಷಂಗೆ ಕೋಳುವೋದ ಲಿಂಗವೆಂದು ಉಮ್ಮಹ ಉತ್ಸಾಹದಿಂದ ಮಂಗಳಾರತಿಯ ಬೆಳಗಿ, ಮುತ್ತು ಮಾಣಿಕ ನವರತ್ನ ಹಾರ ತೋರಣವ ಕಟ್ಟಿ, ಸಂತೋಷದಿಂದೆನ್ನ ಮನವು ತೊಟ್ಟನೆ ತೊಳಲಿ ತಿಟ್ಟನೆ ತಿರುಗಿ ದೃಷ್ಟವ ಕಂಡೆನಯ್ಯ. ಬಿಟ್ಟು ಹಿಂಗಿದವಯ್ಯ ಎನ್ನ ಭವಮಾಲೆಗಳು, ಗುಹೇಶ್ವರನ ಶರಣನ ಕರಸ್ಥಲದೊಳಗೆ ಕೂಡಲ ಸಂಗಮ ದೇವನೆಂಬ ಲಿಂಗವ ಕಂಡೆನಾಗಿ. ನಿಮ್ಮ ಕರಸ್ಥಲದಲ್ಲಿ ಇರತಕ್ಕಂತಹ ಲಿಂಗ ನನ್ನ ಪ್ರಾಣಲಿಂಗ, ಅದನ್ನ ನಾನು ಕಂಡೆ. ಹಾಗಾಗಿ ನನ್ನ ಭವದ ಯಾವ ಒಂದು ಕಾರ್ಯಸಿದ್ಧಿಗಾಗಿ ನಾನು ಅವತಾರದ ಈ ಜನ್ಮವನ್ನ ಎತ್ತಿದೆನೋ, ಈ ಅವತಾರವಾಯಿತೋ, ಅದು ಸಿದ್ಧಿಯಾಗಿದೆ. ಅರಸುವ ಬಳ್ಳಿ ಕಾಲ ತೊಡಕಿದಂತಾಯಿತು. ಯಾವುದನ್ನ ನಾ ಹುಡುಕೊಂಡು ಹೋಗ್ತಾ ಇದ್ನೋ ಅದೇ ನನ್ನ ಕಾಲಿಗೆ ಸಿಕ್ಕಾಕಿದೆ ಈಗ. ಬಯಸುವ ಬಯಕೆ ಕೈ ಸಾರಿದಂತಾಯಿತು, ಹಲವು ದೆಸೆಯ ನೆಂಟರು ತಾರ್ಕಣೆಗಂಡಂತಾಯಿತು. ಎಲ್ಲೆಲ್ಲೆಲ್ಲೆಲ್ಲಿ ಇದ್ದಂತಹ ಬಂಧುಗಳೆಲ್ಲ ಒಂದೇ ಸತಿ ಸೇರಿ, ಒಟ್ಟಿಗೆನೆ ಒಂದೇ ಕಡೆ ಸೇರಿ ಎಲ್ಲ ಹೊಂದಾಣಿಕೆಯಾಗಿ ಹೋಗಿರೋ ಹಾಗೆ. ತಾರ್ಕಣೆ ಅಂತಂದ್ರೆ ಹೊಂದಾಣಿಕೆಯಾಗಿ ಹೋಗುವಂಥದ್ದು. ಎಲ್ಲರೂ ಕೂಡ ನಾವು ಎವ್ರಿಬಡಿ ಇಸ್ ನೌ ಕೈಂಡ್ ಆಫ್ ಲೈಕ್ ವೆರಿ ಕ್ಲೋಸ್, ದೇ ಹ್ಯಾವ್ ಆಲ್ ಬಿಕಮ್ ಅಸಿಮಿಲೇಟೆಡ್. ಅಂದೊಮ್ಮೆ ಅನಿಮಿಷಂಗೆ ಕೋಳುಬೋದ ಲಿಂಗವೆಂದು, ಅವತ್ತು ಕೊಟ್ಟು ಕಳೆದು ಹೋದಂತಹ ಲಿಂಗ ಈಗ ತಾನಾಗಿಯೇ ನಡೆದುಕೊಂಡು ನನ್ನ ಮನೆಯಲ್ಲಿ ಬಂದು ನನ್ನ ಎದುರುಗಡೆನೆ ಸಾಕ್ಷಾತ್ಕರಿಸಿಕೊಂಡಿದೆ. ಇದಕ್ಕೆ ಪ್ರಭುದೇವರ ವಚನ, ಎನ್ನ ಕರಸ್ಥಲದ ಲಿಂಗದೊಳಗೊಂದು ಮಹಾಬೆಳಗ ಕಂಡೆನಯ್ಯ.
ಮಹಾಮಂಗಳ ನಿಳಯವಾಗಿ ತೋರುತ್ತಿದೆ. ಗುಹೇಶ್ವರನೆಂಬ ಲಿಂಗಾರತಿಗಳು ಸಂಗನ ಬಸವಣ್ಣನ ನಿವಾಳಿಸುತ್ತಿದ್ದವಯ್ಯ. ನನ್ನ ಕರಸ್ಥಲದ ಲಿಂಗದಲ್ಲಿಯೂ ಕೂಡ ನನಗೆ ಕಾಣಿಸ್ತಾ ಇರುವಂತಹ ಆ ಒಂದು ದೃಶ್ಯ ಎಂಥದ್ದು ಅಂತಂದರೆ, ಆ ಲಿಂಗದಲ್ಲಿಯೂ ಕೂಡ ಬಸವಣ್ಣನಿಗೆ ಮಹಾಮಂಗಳಾರತಿ ಆಗ್ತಾ ಇದೆ. ಬಸವಣ್ಣನಿಗೆ ಆರತಿಯನ್ನ ನಿವಾಳಿಸ್ತಾ ಇದ್ದಾರೆ. ಅಂದರೆ ಆ ನನ್ನ ಕರಸ್ಥಲದ ಲಿಂಗದಲ್ಲಿ ಆ ಸ್ವಸ್ವರೂಪಾನುಸಂಧಾನವನ್ನ ಮಾಡಿಕೊಳ್ಳುವಾಗಲೂ ಕೂಡ ಅಲ್ಲಿ ನನಗೆ ಕಾಣಿಸ್ತಾ ಇರುವಂತದ್ದೇನು, ನನ್ನಲ್ಲಿ ಬಸವಣ್ಣ. ಲಿಂಗದಲ್ಲಿ ಬಸವಣ್ಣ, ನನ್ನಲ್ಲಿ ಬಸವಣ್ಣ, ಎಲ್ಲವೂ ಬಸವಣ್ಣನೇ ಎಂಬತಕ್ಕಂಥದ್ದನ್ನ ನಾನು ಕಾಣ್ತಾ ಇದ್ದೇನೆ. ಆ ಒಂದು ಮಹಾ ಬೆಳಗ ಕಂಡೆನಯ್ಯ. ಮಹಾಮಂಗಳ ನಿಲಯವಾಗಿ ತೋರುತ್ತಿದೆ. ಗುಹೇಶ್ವರನೆಂಬ ಲಿಂಗಾರತಿಗಳು ಸಂಗನ ಬಸವಣ್ಣನ ನಿವಾಳಿಸುತ್ತಿದ್ದವಯ್ಯ. ಇದಕ್ಕೆ ಬಸವರಾಜ ದೇವರು ಪ್ರಭುದೇವರ ಕರಸ್ಥಳದ ಲಿಂಗವನ್ನು ತನಗೆ ಬರಬೇಕೆಂದು ಭಿನ್ನಯಿಸುವ ವಚನ. ಇಲ್ಲಿ ಅದು ಒರಿಜಿನಲಿ ನನ್ನದು, ನನಗ್ ವಾಪಸ್ ಕೊಟ್ಟು ಬಿಡಿ ಅಂತ ಅಂದ್ಬಿಟ್ಟು ಇದಕ್ಕೆ ಬಸವರಾಜ ದೇವರು ಪ್ರಭುದೇವರ ಕರಸ್ಥಳದ ಲಿಂಗವನ್ನು ತನಗೆ ಬರಬೇಕೆಂದು ಭಿನ್ನಯಿಸುವ ವಚನ. ಎನ್ನ ಕರಸ್ಥಲದ ಲಿಂಗವನ್ನು ಅನಿಮಿಷ ಕೊಂಡನು, ಅನಿಮಿಷನ ಕರಸ್ಥಲದ ಲಿಂಗವನ್ನು ನೀವು ಕೊಂಡಿರಿ. ನಿಮ್ಮ ಕರಸ್ಥಳವೇ ಪರಸ್ಥಳವಾಯಿತು. ಕುರುಹಳಿದಲ್ಲಿ ಕುರುಹ ಕೊಂಬ ಪರಿಯಂತಯ್ಯ, ಕೊಡುವರು ಕೊಂಬುವರೊಳಗೆ ಸಿಲ್ಕಿದ ಬಳಿಕ. ಕೂಡಲ ಸಂಗಮ ದೇವ, ನಿಮ್ಮ ಕರಸ್ಥಲದ ಲಿಂಗವು ಎನಗೆ ಸಾಧ್ಯವಹ ಪರಿಯಂತಯ್ಯ. ನನ್ನೊಳಗಡೆ ಆ ಕರಸ್ಥಲದ ಲಿಂಗದಲ್ಲಿ ಬಸವಣ್ಣನನ್ನೇ ನಾನು ಕಾಣ್ತಾ ಇದ್ದೇನೆ ಅಂತ ಹೇಳಿದ್ರಲ್ಲ, ಇಲ್ಲಿ ಎನ್ನ ಕರಸ್ಥಲದ ಲಿಂಗವನ್ನು ಅನಿಮಿಷ ಕೊಂಡನು. ನನ್ನಲ್ಲಿ ಇದ್ದಂತಹ ಲಿಂಗವನ್ನ ಅನಿಮಿಷ ತಗೊಂಡ. ಪ್ರಭುದೇವರ ಪೂರ್ವ ಸಾಂಗತ್ಯದಲ್ಲಿ ನಾವು ನೋಡ್ಕೊಂಡ್ ಬಂದ್ವಲ್ಲ, ಅವರು ಯಾವಾಗ ಆ ಒಂದು ಕಣಗಿಲಿಯ ಆ ವನದಲ್ಲಿ ಹೋಗಿ ಕಾಲ ಕೆರಿತಾ ಇರುವಾಗಂತ ಸಿಗುವಂತಹ ಆ ದೇಗುಲದ ಒಳಗಡೆ ಇದ್ದಂತಹ ಅನಿಮಿಷರು ಅವರ ಕೈಯಿಂದ ತಾವಾಗಿಯೇ ಲಿಂಗವನ್ನ ತಗೊಂಡ್ಬಿಡ್ತಾರೆ ಪ್ರಭುದೇವರು. ಅನಿಮಿಷನ ಕರಸ್ಥಲದ ಲಿಂಗವನ್ನು ನೀವು ಕೊಂಡಿರಿ. ನಿಮ್ಮ ಕರಸ್ಥಳವೇ ಪರಸ್ಥಳವಾಯಿತು. ಕುರುಹಳಿದಲ್ಲಿ ಕುರುಹ ಕೊಂಬ ಪರಿಯಂತಯ್ಯ. ಯಾವುದನ್ನ ನಾನು ನನಗೆ ಸೇರಿತ್ತೋ ಅದನ್ನ ನೀವು ಗ್ರಹಿಸಿಕೊಂಡು ಬಿಟ್ರಿ. ಅದು ನನಗೆ ಮತ್ತೆ ಸಿಗುವಂತಹ ಪರಿ ಹೇಗೆ ನನಗೆ ಸಿಗುವಂಥದ್ದು? ಯಾಕೆ? ಕೊಡುವರು ಕೊಂಬುವರೊಳಗೆ ಸಿಲುಕಿದ ಬಳಿಕ ನನ್ನನ್ನ ನೀವು ಹಿಡಿತದಲ್ಲಿ ಇಟ್ಕೊಂಡ್ಬಿಟ್ಟಿದ್ದೀರಾ. ಐ ಆಮ್ ನೌ ಅಂಡರ್ ಯೋರ್ ಸಬ್ಜುಗೇಷನ್, ಯು ಹ್ಯಾವ್ ಕ್ಯಾಪ್ಚರ್ಡ್ ಮೀ. ಸೊ ನಿಮ್ಮ ಕರಸ್ಥಲದ ಲಿಂಗವು ನನಗೆ ಸಾಧ್ಯವಹ ಪರ್ಯಂತಯ್ಯ. ನಿಮ್ಮಲ್ಲಿ ಇರುವಂಥದ್ದು ನನ್ನ ಪ್ರಾಣಲಿಂಗ, ಅದು ನನಗೆ ವಾಪಸ್ ಸಿಗುವಂಥದ್ದು ಹೇಗೆ? ಇದಕ್ಕೆ ಪ್ರಭುದೇವರ ಪ್ರತ್ಯುತ್ತರ ತುಂಬಾ ಚೆನ್ನಾಗಿದೆ. ಇದು ಮರಹು ಬಂದಹುದೆಂದು ಶ್ರೀಗುರು ಕರಸ್ಥಳಕ್ಕೆ ಕೊಟ್ಟಡೆ, ಆ ಕುರುಹು ನೋಟದಲ್ಲಿ ಅಳಿದು, ಆ ನೋಟ ಮನದಲ್ಲಿ ಅಳಿದು, ಆ ಮನ ಭಾವದಲ್ಲಿ ಅಳಿದು, ಆ ಭಾವ ಜ್ಞಾನದಲ್ಲಿ ಅಳಿದು, ಆ ಜ್ಞಾನ ಸಮರಸದಲ್ಲಿ ಅಳಿದ ಬಳಿಕ ಇನ್ನರಿವ ಕುರುಹಾವುದು ಹೇಳ. ಷಟ್ ಸ್ಥಳಗಳ ಆ ಒಂದು ಪ್ರಕ್ರಿಯೆ ಇದೆಯಲ್ಲ, ಯಾವ ರೀತಿ ನಿವೃತ್ತಿ ಮಾರ್ಗದಿಂದ ಸಾಧಕ ಒಂದೊಂದಾಗಿ ಪದರವಾಗಿ ತನ್ನ ನಿಜವಾದ ಸ್ವರೂಪವನ್ನ ತಿಳ್ಕೊಳ್ಳುವ ಪ್ರಕ್ರಿಯೆ. ನೀನರಸುವ ಕುರುಹು ಎನ್ನ ಕರಸ್ಥಳ, ಎನ್ನ ಕರಸ್ಥಳ ಸಹಿತ ನಾನು ನಿನ್ನೊಳಗೆ ನಿರ್ಭಯಲಾದೆ. ಎನ್ನ ನಿರ್ಭಯಲ ಲಿಂಗ ನಿನಗೆ ಸಾಧ್ಯವಾಯಿತಾಗಿ ನೀನೇ ಪರಿಪೂರ್ಣನಯ್ಯ. ನಿನ್ನಲ್ಲಿ ಮಹಾಲಿಂಗವು ಸಾಧ್ಯವಾಗಿ ಅದೇ ಗುಹೇಶ್ವರ ಸಾಕ್ಷಿಯಾಗಿ ನೀ ಬಯಸುವ ಬಯಕೆ ಸಂದಿತ್ತು ಕಾಣ ಸಂಗನ ಬಸವಣ್ಣ. ನೀ ಹುಡುಕುವಂತಹ ಪ್ರಮೇಯವೇ ಇಲ್ಲ ಇಲ್ಲಿ ಅಂತಂದ್ಬಿಟ್ಟು. ಯಾಕಂತಂದ್ರೆ ಎಲ್ಲವೂ ಕೂಡ ನಿನ್ನೊಳಗಡೆಯೇ ಆಗಲೇ ಅಡಕವಾಗಿ ಹೋಗಿದೆ, ಎಲ್ಲವೂ ನಿನ್ನೊಳಗಡೆ ಸೇರಿ ಹೋಗಿದೆ, ನಾನೂ ನಿನ್ನೊಳಗಡೆ ಸೇರಿ ಹೋಗಿದ್ದೇನೆ. ಇನ್ನ ಮತ್ತೆ ಇನ್ನೇನು ಹುಡುಕುವ ಪ್ರಮೇಯವೇ ನಿನಗಿಲ್ಲ, ಆ ಸಂದರ್ಭವೇ ನಿನಗೆ ಬೇಕಾಗಿಲ್ಲ. ಯಾಕೆಂದ್ರೆ ಯು ಆರ್ ಆಲ್ರೆಡಿ ಕಂಪ್ಲೀಟ್. ಮರಹು ಬಂದಹುದೆಂದು ಶ್ರೀಗುರು ಕರಸ್ಥಲಕ್ಕೆ ಕೊಟ್ಟಡೆ. ಜೀವಾತ್ಮ ತಾನು ಶಿವ ಎಂಬತಕ್ಕಂಥದ್ದನ್ನ ಮರೆತು ಹೋಗಿದ್ದಾನೆ. ಅದನ್ನ
ಪುನಃ ಸ್ಥಾಪಿಸಬೇಕು, ಆ ನೆನಪನ್ನ ನಿನಗೆ ಮರುಕಳಿಸಬೇಕು. ಅದಕ್ಕೋಸ್ಕರವಾಗಿ ಆ ಸಾಧನೆಯ ಕುರುಹಾಗಿ ನಿನ್ನ ಕರಸ್ಥಳಕ್ಕೆ ಇಷ್ಟಲಿಂಗವನ್ನ ಕೊಟ್ಟಿರುವಂಥದ್ದು. ಆ ಇಷ್ಟಲಿಂಗವನ್ನ ನೀನು ಭಕ್ತಿಯಿಂದ, ಆ ತಾದಾತ್ಮ್ಯದಿಂದ ಅದರ ಅನುಸಂಧಾನವನ್ನ ಮಾಡಿಕೊಳ್ತಾ, ಇಷ್ಟಲಿಂಗ ಪೂಜೆ ನಿನ್ನನ್ನ ನೀನು ತಿಳಿದುಕೊಳ್ಳುವಂತಹ ಒಂದು ಪ್ರಕ್ರಿಯೆ. ಆ ಇಷ್ಟಲಿಂಗದಲ್ಲಿ ನೀನು ನೋಡ್ತಾ ಇರುವುದು ಏನನ್ನ? ನಿನ್ನೊಳಗಿನ ಚೈತನ್ಯ ಶಕ್ತಿಯನ್ನೇ. ಅದು ನಿನ್ನಿಂದ ಭಿನ್ನವಲ್ಲ. ಅದನ್ನ ತಿಳ್ಕೊಳ್ಳೋದಿಕ್ಕೆ ಒಂದು ಸಾಧನವಾಗಿ ಕೊಟ್ಟಿರುವಂಥದ್ದು. ಆ ಕುರುಹು ನೋಟದಲ್ಲಿ ಅಳಿದು, ಯಾವುದನ್ನ ನೋಡ್ತಾ 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 ಆ ತದೇಕ ದೃಷ್ಟಿಯಿಂದ, ದೃಷ್ಟಿಯೋಗ ಎಂಬ ಪ್ರಕ್ರಿಯೆ ಏನಿದೆಯಲ್ಲ, ಇಷ್ಟಲಿಂಗ ಪೂಜೆಯ ದೃಷ್ಟಿಯೋಗ ಪ್ರಕ್ರಿಯೆ, ಅದರಲ್ಲಿ ದೃಷ್ಟ ನೋಡ್ತಾ ಇರತಕ್ಕಂಥವನು ನೋಡ್ತಾ ಇರುವಂತಹ ಆ ಒಂದು ಆ ನೋಡ್ತಾ ಇರುವಂತಹ ಒಂದು ದೃಶ್ಯ, ಯಾವುದನ್ನ ನೋಡ್ತಾ ಇದ್ದೇನೋ, ಯಾರು ನೋಡ್ತಾ ಇದ್ದಾರೋ ಆ ನೋಡುವ ಪ್ರಕ್ರಿಯೆ, ದೃಗ್ದೃಶ್ಯ ವಿವೇಕಗಳು ಎಲ್ಲವೂ ಕೂಡ ಕರಗಿ ಹೋಗಿ ಏಕವಾಗಿ ಹೋಗುವುದು. ಆ ಕುರುಹು ನೋಟದಲ್ಲಿ ಅಳಿದು, ನೋಡ್ತಾ 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 ಆ ಹೊರಗಡೆ ಇರತಕ್ಕಂತಹ ಆ ಲಿಂಗ, ಇಷ್ಟಲಿಂಗ ಏನಿದೆ, ಹೊರಗಲ್ಲ, ಅದು ಒಳಗಡೆಯೇ, ನನ್ನೊಳಗಡೆಯೇ ಇರುವಂತಹದ್ದು. ಆ ನೋಟ ಮನದಲ್ಲಿ ಅಳಿದು, ಆ ಮನ ಭಾವದಲ್ಲಿ ಅಳಿದು, ಅದು ನನ್ನೊಳಗಡೆಯೇ ಇದೆ, ಅದೇ ನನ್ನ ಪ್ರಾಣಲಿಂಗ, ಅದುವೇ ನಾನು. ಆ ಮನ ಭಾವದಲ್ಲಿ ಅಳಿದು, ಆ ಭಾವ ಜ್ಞಾನದಲ್ಲಿ ಅಳಿದು, ಅದೇ ನಾನು ಎಂಬತಕ್ಕದ ಅರಿವು, ಆ ಅರಿವು ಕೂಡ ಅದೇ ನಾನು ಅಂತ ಆಗಿ ಹೋದಾಗ ಆ ಅರಿವು ಕೂಡ ಕರಗಿ ಹೋಗುತ್ತೆ. ಹೇಳ್ತೀವಲ್ಲ ಪದೇ ಪದೇ ಪದೇ, ನಾನು ಪ್ರವೀಣ್, ನಾನು ಪ್ರವೀಣ್, ನಾನು ಪ್ರವೀಣ್ ಅಂತ ನನಗ್ ನಾನೇ ನೆನಪಿಸ್ಕೊಳ್ಳೋಬೇಕಾದಂತ ಅವಶ್ಯಕತೆ ಏನಿಲ್ವಲ್ಲ. ಒಂದ್ಸತಿ ನೆನಪಾಗಿ ಹೋಯ್ತು ಅಂದ್ರೆ ನೆನಪಾಗಿ ಹೋಯ್ತು, ದಟ್ಸ್ ಇಟ್. ಅಂಡ್ ಐ ಆಮ್ ದಟ್, ಅಂಡ್ ಐ ಹ್ಯಾವ್ ಬಿಕಮ್ ದಟ್. ಆ ಜ್ಞಾನ ಸಮರಸದಲ್ಲಿ ಅಳಿದ ಬಳಿಕ ನಾನೇ ಶಿವ ಎಂಬತಕ್ಕಂಥದ್ದು ಕೂಡ, ನಾನೇ ಶಿವನಾಗಿ ಹೋದಾಗ ನಾನೇ ಶಿವ, ನಾನೇ ಶಿವ ಅಂತ ಮತ್ತೆ ಮತ್ತೆ ಹೇಳಿಕೊಳ್ಳುವಂತಹ ಪ್ರಮೇಯ ಕೂಡ ಇರೋದಿಲ್ಲ. there is no need even for that. You transcend everything. Once you have become that, you have become that. There is no need to remind yourself. Reminding comes when you have forgotten something. When you have become that, there is no question of forgetting it. ಆ ಜ್ಞಾನ ಸಮರಸದಲ್ಲಿ ಅಳಿದ ಬಳಿಕ ಇನ್ನರಿವ ಕುರುಹಾವುದು ಹೇಳ. ನೀನರಸುವ ಕುರುಹು ಎನ್ನ ಕರಸ್ಥಳ, ಎನ್ನ ಕರಸ್ಥಳ ಸಹಿತ ನಾನು ನಿನ್ನೊಳಗೆ ನಿರ್ವಯಲಾದೆ. ಇದರ ಜೊತೆಗೆ ನಾನು ನಿನ್ನೊಳಗಡೆ ಸೇರ್ಕೊಂಡು ಬಿಟ್ಟಿದ್ದೇನೆ. ನಿನ್ನಲ್ಲಿ ನನ್ನಲ್ಲಿ ಯಾವುದೇ ಭೇದ ಇಲ್ಲ. ತತ್ವತಃ ನೋಡುವಾಗ ಯಾವುದೂ ಭೇದವಿಲ್ಲ. ನೀನೇ ಪರಿಪೂರ್ಣನಯ್ಯ. ಎನ್ನ ನಿರ್ವಯಲ ಲಿಂಗ ನಿನಗೆ ಸಾಧ್ಯವಾಯಿತಾಗಿ, ಅದು ಆಗಲೇ ನಿನ್ನೊಳಗಡೆ ಇರುವುದರಿಂದಾಗಿ ನೀನೇ ಪರಿಪೂರ್ಣನಯ್ಯ. ನಿನ್ನಲ್ಲಿ ಮಹಾಲಿಂಗವು ಸಾಧ್ಯವಾಗಿ ಅದೇ. ಗುಹೇಶ್ವರ ಸಾಕ್ಷಿಯಾಗಿ ನೀ ಬಯಸುವ ಬಯಕೆ ಸಂದಿತ್ತು. ನಿನಗೆ ಏನ್ ಬೇಕಿತ್ತು ಅದಾಗಲೇ ನಿನಗೆ ಕೈಗೂಡಿ ಬಿಟ್ಟಿದೆ ಕಾಣ ಸಂಗನ ಬಸವಣ್ಣ. ಆದರೂ ಬಸವಣ್ಣನವರಿಗೆ ಇನ್ನ ತವಕ. ಅದರ ಅನುಭವ ನಿನ್ನ ಕೃಪೆ ನನಗೆ ಆಗಬೇಕು ಅಯ್ಯ. ಕೊಟ್ಟ ಲಿಂಗವನು, ಇದಕ್ಕೆ ಬಸವರಾಜ ದೇವರ ಪ್ರತ್ಯುತ್ತರ. ಅಯ್ಯ, ಕೊಟ್ಟ ಲಿಂಗವ ಮರಳಿಕೊಂಡು ಬಾ ಎಂದು ಎನ್ನ ನಟ್ಟಿದನಯ್ಯ ಶಶಿಧರನು ಮರ್ತ್ಯಕ್ಕೆ. ನಿಮ್ಮ ಮುಖದಲ್ಲೆನ್ನ ಭವ ಹರಿವುದೆಂದು ಹರಹಿಕೊಂಡಿದ್ದೆನಯ್ಯ ದಾಸೋಹವನು. ನಿಮ್ಮ ಬರವ ಹಾರೈಸಿದವು ಒಂದನಂತ ದಿನಗಳು. ಇಂದೆನ್ನ ಪುಣ್ಯದ ಫಲದಿಂದ ಎನಗೆ ಗೋಚರವಾದಿರಿ. ಹಿಂದಣ ಸಂದೇಹ ಸೂತಕ ಹಿಂಗಿತ್ತು. ಎನ್ನ ಪ್ರಾಣಲಿಂಗ ನೀವೆಯಾಗಿ, ಎನ್ನ ಸರ್ವಾಂಗದಲ್ಲಿ ಸನ್ನಹಿತನಾಗಿ, ಎನ್ನ ಚಿಂತೆಯ ನಿಶ್ಚಿಂತೆಯ ಮಾಡ ಕೂಡಲ ಸಂಗಮದೇವ. ನನ್ನೊಳಗಡೆ ಬಂದು ಸೇರ್ಕೊಂಡು ಬಿಡಿ. ನೀವೇ ನಾನಾಗಿ ನನ್ನೊಳಗಡೆ ಬಂದು ಸೇರಿದ ನಂತರ
ಈ ಎಲ್ಲ ಯಾವ ತವಕಗಳೆಲ್ಲ ಇದೆ ಎಲ್ಲ ಕರಗಿ ಹೋಗುತ್ತೆ. ಆ ಪ್ರಾಣಲಿಂಗ ನನಗೆ ಬಂದು ವಾಪಸ್ ಸೇರಬೇಕು. ನಿಮಗೋಸ್ಕರ ಎಷ್ಟು ಕಾಲದಿಂದ ನಾನು ಪರಿತಪಿಸಿ ನಿಮಗೋಸ್ಕರ ಕಾಯ್ತಾ ಇದ್ದೆ, ಈಗ ಬಂದಿದ್ದೀರಾ. ನನ್ನೊಳಗಡೆ ನೀವು ಬೆರೆತು ಹೋಗಿ ಸರ್ವಾಂಗದಲ್ಲಿ ಸನ್ನಹಿತನಾಗಿ ಎನ್ನ ಚಿಂತೆಯ ನಿಶ್ಚಿಂತೆಯ ಮಾಡ ಕೂಡಲ ಸಂಗಮ ದೇವ. ಇದಕ್ಕೆ ಪ್ರಭುದೇವರ ಪ್ರತ್ಯುತ್ತರ: ಹಿಂದೆ ಎನ್ನ ಗುರು ಅನಿಮಿಷಂಗೆ ಲಿಂಗವ ಕೊಟ್ಟೆನೆಂಬ ಸೂತಕ ಬೇಡ. ಅಂದು ಅನಿಮಿಷ ನಿನ್ನ ಕೈಯಲ್ಲಿ ಕೊಂಡ ಸಂಕಲ್ಪ ಬೇಡ. ಹಿಂದು ಮುಂದೆಂಬ ಸಂದಳಿದು ನಿಜದಲ್ಲಿ ಭರಿತವಾದ ಬಳಿಕ ಕೊಳಲುಂಟೆ ಹೇಳ. ಹಿಡಿದಡೆ ಸಿಕ್ಕದು, ಕೊಡುವಡೆ ಹೋಗದು, ಎಡೆಯಾಟ ವ್ಯವಹಾರಕ್ಕೆ ಬಾರದು ನೋಡ. ರೂಪಿನ ಸಂಚವ ಕೆಡಿಸಿ ನಿರೂಪ ಸ್ವಾಯತವಾಯಿತು ನಿನಗೆ. ಗುಹೇಶ್ವರನೆಂಬ ಲಿಂಗವನಿನ್ನು ಹೊಸತಾಗಿ ಕೊಡಲುಂಟೆ ಹೇಳ ಸಂಗನ ಬಸವಣ್ಣ. ನೀನು ಕೊಟ್ಟು ಕೊಂಡು ವ್ಯವಹಾರ ಮಾಡೋದಿಕ್ಕೆ ಈ ಲಿಂಗ ಏನು ಒಂದು ಪದಾರ್ಥವೇ? ಹಿಂದು ಮುಂದೆಂಬ ಸಂದಳಿದು ನಿಜದಲ್ಲಿ ಭರಿತವಾದ ಬಳಿಕ ಕೊಳಲುಂಟೆ, ಎಡೆಯಾಟದ ವ್ಯವಹಾರಕ್ಕೆ ಬಾರದು ನೋಡ. ಹೀಗೇನೋ ಅವನು ಕೊಟ್ಬಿಟ್ಟೆ ಅವನು ತಗೊಂಡು ಹೊರಟೋದ, ಕೊಡೋದಿಕ್ಕೆ ತಗೊಂಡು ಹೊರಟು ಹೋಗೋದಿಕ್ಕೆ ಆ ಸಚ್ಚಿದಾನಂದ ಘನವಾದಂತಹ ಆ ಚೈತನ್ಯವನ್ನ ಕೊಡೋದು ಅಂತಂದ್ರೆ ಏನು? ಯಾರೋ ತಗೊಂಡು ಹೊರಟು ಹೋಗೋದು ಅಂತಂದ್ರೆ ಏನು? ಅರ್ಥವಿಲ್ಲ. ಹಾಗಾಗಿ ಅವನಿಗೆ ಅವಾಗ ಲಿಂಗವನ್ನ ಕೊಟ್ಟೆ ಎಂಬ ಸೂತಕ ಬೇಡ, ಹಾಗಂದುಕೊಳ್ಳೋದು ಬೇಡ. ದೇರ್ ಇಸ್ ನೋ ಮಿಸ್, ನಥಿಂಗ್ ವಾಸ್ ಮಿಸ್ಡ್. ಹಾಗೇನೋ ಕೊಟ್ಟೆ ಅಂತಾಯ್ತಲ್ಲ, ಅದೇ ಮರೆವೆ. ಆ ಮರೆವೆಯನ್ನ ನೀನು ಕಳೆದುಕೊಂಡ್ರೆ ನಿರೂಪ ಸ್ವಾಯತವಾಯಿತು ನಿನಗೆ. ರೂಪಿನ ಸಂಚವ ಕೆಡಿಸಿ ನಿರೂಪ ಸ್ವಾಯತವಾಯಿತು ನಿನಗೆ. ಆ ಸಚ್ಚಿದಾನಂದ ಘನ ನಾಮರೂಪಾತೀತವಾಗಿರುವಂಥದ್ದು. ಲಿಂಗ ಅಂತಂದ್ರೆ ಇದು ಹೀಗೆ, ಇದು ಹೀಗುಂಟು, ಇದಿಷ್ಟ ಲಿಂಗ, ಇದು ನೋ. All of that is just symbolic. It is all just a symbol. The ultimate reality, the truth, is beyond all of these aspects of name, space, form, everything. ಆ ನಿರೂಪ ಸ್ವಾಯತವಾಯಿತು ನಿನಗೆ. ಅದು ನಿನ್ನೊಳಗಡೆನೆ ಇದೆ, ನೀನೇ ಅದು. ಅದನ್ನ ಹೊಸದಾಗಿ ಮತ್ತೆ ಕೊಡಲುಂಟೆ. ಅದನ್ನ ಮತ್ತೆ ಇವಾಗ ಸರಿ ನಿನಗೆ ವಾಪಸ್ ಕೊಟ್ಟಿದ್ದೇನೆ ಅಂತ ಹೇಳೋದ್ರಲ್ಲಿ ಅದು ಎಷ್ಟು it seems so redundant. It is pointless when it is already within you and when you're already that. What is there for me to give you another thing separately? ಹೀಗೆ ಪ್ರಭುದೇವರು ಹೇಳ್ತಾ ಇರುವಾಗ ಇದಕ್ಕೆ ಬಸವಣ್ಣನವರ ಪ್ರತ್ಯುತ್ತರ: ನಿಷ್ಕಳದಲ್ಲಿ ಸನ್ನಿಹಿತನಲ್ಲದವನು ನಿಷ್ಕಳದಲ್ಲಿ ನಿಜವನೈದುವ ಪರ್ಯಂತಯ್ಯ. ನೀವು ಹೇಳ್ತಾ ಇದ್ದೀರಾ, ನನಗೆ ಅನುಭವಕ್ಕೆ ಬರ್ತಾ ಇಲ್ಲ. ನಿಷ್ಕಳದಲ್ಲಿ ಸನ್ನಿಹಿತನಲ್ಲದವನು ನಿಷ್ಕಳದಲ್ಲಿ ನಿಜವನೈದುವ ಪರ್ಯಂತಯ್ಯ. ಲಿಂಗವ ಹೋಗಾಡಿದನೆಂದು ನಿಂದೆಯ ಪ್ರಮಥರು ನುಡಿಯುತ್ತಿರಲು. ಎಲ್ಲ ಅದನ್ನ ಹೇಳ್ತಾ ಇದ್ದಾರೆ, ನನಗೆ ಮೂದಲಿಸ್ತಾ ಇದ್ದಾರೆ. ಲಿಂಗವನ್ನ ಕೊಟ್ಟ, ಎಲ್ಲ ಅವ್ರಿಗೆ ಹೋಗಿ ಕೊಟ್ಟು ಬಿಟ್ಟ ಲಿಂಗವನ್ನ ಅಂತಂದ್ಬಿಟ್ಟು. ಲಿಂಗವ ಹೋಗಾಡಿದನೆಂದು ನಿಂದೆಯ ಪ್ರಮಥರು ನುಡಿಗುತ್ತಿರಲು ಲಿಂಗೈಕ್ಯವೆಂತಪ್ಪುದು ಹೇಳ. ಕಥೆಯ ರೀತಿಯಲ್ಲಿ ಇದನ್ನ ವಿವರಿಸ್ಕೊಂಡು ಹೋಗ್ತಾ ಇದ್ದೇನೆ. ಆ ಒಂದೊಂದು ವಚನಕ್ಕೂ ಕೂಡ ಇರತಕ್ಕಂತಹ ಆ ತಾತ್ವಿಕ ಪರಿಭಾಷೆನೇ ಬೇರೆ ಮಟ್ಟದ್ದು. ಲಿಂಗವ ಹೋಗಾಡಿದನೆಂದು ನಿಂದೆಯ ಪ್ರಮಥರು ನುಡಿಗುತ್ತಿರಲು ಲಿಂಗೈಕ್ಯವೆಂತಪ್ಪುದು ಹೇಳ. ಈ ರೀತಿ ನಾಮರೂಪಾತ್ಮಕವಾಗಿ ಇರತಕ್ಕಂಥದ್ದರಲ್ಲಿಯೇ ಸಿಕ್ಕಾಕಿಕೊಂಡ ಬಿಟ್ಟ ಮೇಲೆ ನಾಮಾರೂಪಾತೀತವಾಗಿರತಕ್ಕಂಥದ್ದನ್ನ ಬೆರೆಸುವುದು ಹೇಗೆ? ಆಸ್ ಲಾಂಗ್ ಆಸ್ ಯು ಆರ್ ಕಾಟ್ ಅಪ್ ಇನ್ ದಿಸ್ ಫಾರ್ಮ್, ಇನ್ ದಿಸ್ ಬಿಲೀಫ್, ಇನ್ ದಿಸ್ ಐಡಿಯಾ ದಟ್ ದೇರ್ ಇಸ್ ಅ ಫಾರ್ಮ್, how can I reach the formless? You have to transcend this idea that there is a form. Eventually, beginning ಅಲ್ಲಿ ಬೇಕು ಕೆಲವರಿಗೆ, ಬಹಳಷ್ಟು ಜನಕ್ಕೆ, ಕೆಲವರು ಅಂತಾನೂ ಅಲ್ಲ, ಸಾಮಾನ್ಯ ಜನರಿಗೆ ಬಹಳಷ್ಟು ಜನಕ್ಕೆ
ತದೇಕವಾಗಿ ಒಂದೇ ಸತಿ ಫಾರ್ಮ್ಲೆಸ್ ಹೊರಟೋಗ್ಬಿಡಿ ಅಂತಂದ್ರೆ ಏನು ಆಡುವಂಥದ್ದಲ್ಲ. ಸೊ ಯು ಸ್ಟಾರ್ಟ್ ವಿತ್ ಅ ಫಾರ್ಮ್, ಯು ಸ್ಟಾರ್ಟ್ ವಿತ್ ಅ ಸಿಂಬಲ್. ಬಟ್ ಇವೆಂಚುಯಲಿ ಅಲ್ಲಿಯೇ ಸಿಕ್ಕಾಕೊಂಡ್ಬಿಟ್ರೆ ಆ ಸಚ್ಚಿದಾನಂದ ಘನವನ್ನ ಸೇರುವುದು ಹೇಗೆ? ಇದೆಲ್ಲಕ್ಕೂ ಮೀರಿರುವಂತಹ ಸತ್ಯ ಒಂದಿದೆ, ಅದೇ ನಿನ್ನ ನಿಜವಾದ ಸ್ವರೂಪ. ಅದನ್ನ ನೀನು ಕಾಣಬೇಕು. ಲಿಂಗವ ಹೋಗಾಡಿದನೆಂದು ನಿಂದೆಯ ಪ್ರಮಥರು ನುಡಿಗುತ್ತಿರಲು ಲಿಂಗೈಕ್ಯವೆಂತಪ್ಪುದು ಹೇಳ. ನಿಮ್ಮ ಪ್ರಮಥರು ಮೆಚ್ಚೆ ಅಹುದೆಂದು ಒಡಂಬಟ್ಟು ಎನ್ನ ಮನ ಮನ ತಾರ್ಕಣೆಯಪ್ಪಂತೆ ನಿಮ್ಮಲ್ಲಿ ಐಕ್ಯನ ಮಾಡ ಕೂಡಲ ಸಂಗಮ ದೇವ. ನನಗ್ ಸರ್ಟಿಫಿಕೇಟ್ ಇವಾಗ ನಿಮ್ಮಿಂದ ಬೇಕು. I have been admonished that I have compromised on my real identity. So you please re-establish that. ಅದನ್ನ ಇಲ್ಲಿ ಬಸವಣ್ಣನವರು ಹೇಳ್ತಾ ಇರುವುದು. ಇದಕ್ಕೆ ಪ್ರಭುದೇವರ ಪ್ರತ್ಯುತ್ತರ. ಇದಕ್ಕೆ ಪ್ರಭುದೇವರ ಪ್ರತ್ಯುತ್ತರ. ನಿಂದೆ ಎಂಬುದು ಬಂದ ಭವದಲ್ಲಿಯೇ ಹೋಯಿತು, ಮುಂದೆ ಗುರುಕಾರುಣ್ಯವ ಹಡೆದಲ್ಲಿಯೇ ಹಿಂದೆ ಹರಿಯಿತು. ಮಧ್ಯ ಲೋಕದ ಮಹಾಗಣಗಳು ಮೆಚ್ಚೆ ದಾಸೋಹವ ಮಾಡಿದಲ್ಲಿಯೇ ಪ್ರಮಥ ಗಣಗಳು ತಮ್ಮೊಳಗೆ ನಿನ್ನ ನಿಂಬಿಟ್ಟುಕೊಂಡರು. ಅಂಗದ ಮೇಲೆ ಲಿಂಗ ಉಳ್ಳುದೆಲ್ಲವೂ ಸಂಗಮನಾಥನೆಂದರಿದು ನಿನ್ನ ಸರ್ವಾಂಗದಲ್ಲಿ ಲಿಂಗ ಸನ್ನಿಹಿತವಾದಲ್ಲಿಯೇ ಪ್ರಾಣಲಿಂಗ ಸಂಬಂಧ ಒಳವಟ್ಟಿತ್ತು. ಲಕ್ಷದ ಮೇಲೆ 96,000 ಪ್ರಮಥರಿಗೆ ಮಾಡಿದ ಸಯಧಾನವ ಎಮ್ಮ ಲಿಂಗಕ್ಕೆ ಆರೋಗಿಸಲಿತ್ತು. ತೃಪ್ತಿ ಒಡೆವಲ್ಲಿಯೇ ನಿನ್ನ ತನು ಮನ ಪ್ರಾಣಗಳು ಅರ್ಪಿತವಾದಲ್ಲಿ ಮಹಾಪ್ರಸಾದ ಸಾಧ್ಯವಾಯಿತು. ಆದಿಯ ಲಿಂಗವಿಡಿದು ನಾನು ನಿನ್ನಲ್ಲಿ ಅಡಗಿದ ಬಳಿಕ ಹಿಂದಣ ಸಂಕಲ್ಪ ಬಳಿಯಿತ್ತು. ಸರ್ವಾಚಾರ ಸಂಪತ್ತು ನಿನ್ನಲ್ಲಿ ಸಯವಾದಲ್ಲಿ ಸರ್ವಸೂತಕ ತೊಡೆಯಿತ್ತು. ಗುಹೇಶ್ವರ ಲಿಂಗವು ನಿನ್ನ ಹೃದಯ ಕಮಲದಲ್ಲಿ ನೆಲೆಗೊಂಡು ನಿನ್ನ ಕರಸ್ಥಲದೊಳಗೆ ತೊಳಗಿ ಬೆಳಗುತ್ತಿದ್ದಾನೆ. ಇನ್ನೊಮ್ಮೆ ತಿಳಿದು ನೋಡ ಸಂಗನ ಬಸವಣ್ಣ. ನೀನೇ ಅನಲೈಸ್ ಮಾಡು, ಏನಾಗುತ್ತೆ when you're clouded in self doubt. ಭಕ್ತಿಯ ಸಾಧನೆಯಲ್ಲಿ ಎಷ್ಟರ ಮಟ್ಟಿನ ನೈಚ್ಯಾನುಸಂಧಾನ ಬರುತ್ತೆ ಅಂತಂದ್ರೆ ನಮ್ಮ ಬಗ್ಗೆನೇ ತುಂಬಾ ಒಂದು ಸಂದೇಹ ಬರುತ್ತೆ. ನಾನು ಪರಿಪೂರ್ಣನಲ್ಲ, ನಾನು ಕಿಂಕರ, ನಾನು ಯಕ್ಕಶ್ಚಿತ್ ಮಾತ್ರ. ನನ್ನನ್ನ ಉದ್ಧರಿಸಬೇಕಾದಂತವನು ಭಗವಂತ. ಆ ಭಗವಂತನೇ ನನ್ನನ್ನ ಕರೆದೆತ್ತಿಕೊಳ್ಳಬೇಕು. ಭಗವತ್ ಕೃಪೆಯಿಂದಾನೇ ನಾನೇನಿದ್ರು ನನ್ನ ಉದ್ಧಾರ ಆಗುವಂತಹದ್ದು. ಆ ಭಗವಂತನನ್ನ ನಾನು ಒಲಿಸಿಕೊಳ್ಳಬೇಕು, ಭಗವಂತನನ್ನ ನಾನು ಒಲಿಸಿಕೊಳ್ಳಬೇಕು. ಇದು ಭಕ್ತಿಯಲ್ಲಿ ಬರ್ತಕ್ಕಂತಹ ಒಂದು ಅಪೂರ್ವವಾದಂತಹ ಒಂದು ಚಾಲೆಂಜ್. ಆ ಒಂದು it's a kind of like a dilemma that you are going to face. ಯಾಕೆಂದ್ರೆ ಅಷ್ಟರ ಮಟ್ಟಿಗೆ ನಮ್ಮನ್ನ ನಾವು ಆ ಭಗವತ್ ತತ್ವದ ಮುಂದೆ ಎಷ್ಟು ಕನಿಷ್ಠ ಅಂತ ಮಾಡಿರ್ತೇವೆ. ಆ ಭಾವವನ್ನ ಮೀರಿ ನೀನೇ ಭಗವಂತ ಅನ್ನುವುದನ್ನ ಅನುಭವಿಸಬೇಕು, ಅದನ್ನ ತಿಳ್ಕೊಳ್ಬೇಕು ಅಂತಂದ್ರೂ ಕೂಡ ಅದು ಒಳಗಿನಿಂದ ಬರುವಂತದ್ದಲ್ಲ. ಭಗವತ್ ಕೃಪೆಯಿಂದ ನನ್ನೊಳಗಡೆ ಅದು ಇಳಿಯಬೇಕು, ಭಗವತ್ ಕೃಪೆಯಿಂದ ಅದು ಸಾಧ್ಯವಾಗಬೇಕು. ಆ ಅನುಭವ ಭಗವಂತನಿಂದ ನನಗೆ ವರವಾಗಿ ನಾನು ಪಡೆಯಬೇಕಾಗಿರುವಂಥದ್ದು. ಇಂತಹ ಸಂದರ್ಭದಲ್ಲಿ ಪ್ರಭುದೇವರು ಬಸವಣ್ಣನವರಿಗೆ ಅವರು ಮಾಡಿದಂತಹ ಆ ಸಾಧನೆಯ ಘನತೆಯನ್ನ, ಆಳವನ್ನ, ವಿಸ್ತಾರವನ್ನ ಮತ್ತೆ ಅವರಿಗೆ ಮನಗಾಣಿಸ್ತಾ ಇದ್ದಾರೆ. ಸ್ವಲ್ಪದಲ್ಲ ಆಗಿರುವಂಥದ್ದು, ಸ್ವಲ್ಪದರಲ್ಲ ಮಾಡಿರುವಂಥದ್ದು. There is no reason, every doubt that you have, ಹೋಗಾಡಿದನೆಂದು ನಿಂದೆಯ ಪ್ರಮಥರು ನುಡಿಗುತ್ತಿರಲು ಅಂತಂದ್ಬಿಟ್ಟು ಯಾರು ನಿನ್ನನ್ನ ಏನೆಲ್ಲ ಸಾಧ್ಯವಾಗಿ ನೀನಾಗಲೇ ಸಾಧ್ಯ ಮಾಡಿಕೊಂಡು ಬಿಟ್ಟಿದ್ದೀಯ ಅದನ್ನ ನೀನು ತಿಳ್ಕೊಳ್ಬೇಕು. ಮತ್ತೊಮ್ಮೆ ನೀನು ಯಾರು, ನಿನ್ನ ನಿಜವಾದ ಆ ಒಂದು ವಿಸ್ತಾರ, ಆ ಘನ ಚೈತನ್ಯ ನಿನ್ನದು ಎಂಥದ್ದು ಅನ್ನೋದನ್ನ
ನೀನೇ ಅನುಭವಿಸಿ, ನೀನೇ ಅದನ್ನ ವಿಶ್ಲೇಷಣೆ ಮಾಡಿ ತಿಳ್ಕೋ. ಯಾತಕ್ಕೋಸ್ಕರ ನಿಂದೆ ಎಂಬುದು ಬಂದ ಭವದಲ್ಲಿಯೇ ಹೋಯಿತು. ದ ಮೊಮೆಂಟ್ ಯು ವರ್ ಬಾರ್ನ್, ಇಟ್ ಇಸ್ ಓವರ್. ನಿನ್ನ ಅವತರಣದಿಂದಲೇ ಎಲ್ಲವೂ ಕೂಡ ನೀನು ಕರಗಿಸಿಬಿಟ್ಟೆ. ನಿನ್ನ ಹುಟ್ಟೇ ಅಷ್ಟು ಅದ್ಭುತವಾಗಿರುವಂಥದ್ದು. ಮುಂದೆ ಗುರುಕಾರುಣ್ಯವನ್ನ ಪಡೆದಲ್ಲಿಯೇ ಆ ಮರ್ತ್ಯಲೋಕದ ಮಹಾಗಣಗಳು ಮೆಚ್ಚೆ ದಾಸೋಹವ ಮಾಡಿದಲ್ಲಿಯೇ ಪ್ರಮಥ ಗಣಗಳು ತಮ್ಮೊಳಗೆ ನಿನ್ನ ನಿಂಬಿಟ್ಟುಕೊಂಡರು. ನಿನ್ನ ದಾಸೋಹದ ಆ ಸೇವೆಯೇ ಎಷ್ಟು ಮಹತ್ತರವಾದದ್ದು ಅಂತಂದ್ರೆ, ಪ್ರಮಥ ಗಣಗಳು ನಿನ್ನನ್ನ ಅವರಲ್ಲಿ ಇವ ನಮ್ಮವನು ಅಂತ ನಿನ್ನನ್ನ ಅವರೊಳಗಡೆ ಸೇರಿಸಿಕೊಂಡು ಬಿಟ್ಟಿದ್ರು. ಅಂಗದ ಮೇಲೆ ಲಿಂಗವುಳ್ಳುದೆಲ್ಲವೂ ಸಂಗಮನಾಥನೆಂದರಿದು ನಿನ್ನ ಸರ್ವಾಂಗದಲ್ಲಿ ಲಿಂಗ ಸನ್ನಿಹಿತವಾದಲ್ಲಿಯೇ ನಿನ್ನ ಇಡೀ ದೇಹವೇ ಶಿವಮಯವಾಗಿ ಹೋಗಿಬಿಟ್ಟಿದೆ. ಕಣ ಕಣದಲ್ಲಿಯೂ ಕೂಡ ಶಿವನೇ ತುಂಬಿಕೊಂಡಿರುವಾಗ ಪ್ರಾಣಲಿಂಗ ಸಂಬಂಧ ಒಳಪಟ್ಟಿತ್ತು. ನಿನ್ನ ಪ್ರಾಣವೇ ಲಿಂಗ, ನಿನ್ನ ಲಿಂಗವೇ ಪ್ರಾಣ ಎಂಬುವಷ್ಟರ ಮಟ್ಟಿಗೆ ಅದಾಗಲೇ ನಿನ್ನಲ್ಲಿ ಏಕೀಕರಿಸಿಕೊಂಡು ಹೋಗ್ಬಿಟ್ಟಿದೆ. ಅದರ ಮೇಲೂ ಇನ್ನೇನಾಯ್ತು, ಲಕ್ಷದ ಮೇಲೆ 96,000 ಪ್ರಮಥರಿಗೆ ಮಾಡಿದ ಸಯಧಾನವ ಎಮ್ಮ ಲಿಂಗಕ್ಕೆ ಆರೋಗಿಸಲಿತ್ತು ತೃಪ್ತಿ ಪಡೆವಲ್ಲಿಯೇ. ಯಾವ ರೀತಿ ತೃಪ್ತಿಪಡಿಸಿದ್ರು ಬಸವಣ್ಣನವರು? ಅಷ್ಟು ಜನಕ್ಕೆ ಮಾಡಿದ ನೈವೇದ್ಯ ಪದಾರ್ಥಗಳೆಲ್ಲವನ್ನೂ ಕೂಡ ಆಪೋಷಣವಾಗಿ ಹೋಗಿಬಿಟ್ಟಾಗ ಅವರು ಕೊಟ್ಟದ್ದೇನನ್ನ? ತಮ್ಮನ್ನ ತಾವೇ ಸಮರ್ಪಿಸಿಕೊಂಡು ಬಿಟ್ರಲ್ಲ. ಬಸವಣ್ಣನೇ ಬೋನ, ನಾನೇ ಪದಾರ್ಥ ಅಂತ ಬಸವಣ್ಣ, ಚನ್ನಬಸವಣ್ಣನ ಇಬ್ಬರೂ ಕೂಡ ತಮ್ಮನ್ನ ತಾವು ಸಮರ್ಪಿಸಿಕೊಂಡು ಬಿಟ್ಟು ತೃಪ್ತಿಯನ್ನ ಪಡಿಸಿದಾಗಲೇ ನಿನ್ನ ತನು ಮನ ಪ್ರಾಣಗಳು ಅರ್ಪಿತವಾದಲ್ಲಿ ಮಹಾಪ್ರಸಾದ ಸಾಧ್ಯವಾಯಿತು. ಯಾವುದು ಆ ಮಹಾಪ್ರಸಾದ? ಜೀವ ಶಿವೈಕ್ಯವಾಗಿ ಹೋಗುವ ಆ ಮಹಾಪ್ರಸಾದ ನಿನಗಾಗಲೇ ಸಂಧಿ ಹೋಗಿಬಿಟ್ಟಿದೆ. ಯಾಕೆ? ನಿನ್ನದಾಗಿ ಏನೂ ಉಳಿದಿಲ್ಲ. ಎಲ್ಲವನ್ನ ಸಮರ್ಪಿಸಿಕೊಂಡು, ಎಲ್ಲವನ್ನ ಕರಗಿಸಿಕೊಂಡು, ಎಲ್ಲವೂ ಶಿವಮಯವಾಗಿ ಹೋದಾಗ there is nothing else. ಅದಲ್ಲದೆ ಆದಿಯ ಲಿಂಗವಿಡಿದು ನಾನು ನಿನ್ನಲ್ಲಿ ಅಡಗಿದ ಬಳಿಕ ನನ್ನೊಳಗಿನ ಚೈತನ್ಯ, ನಿನ್ನೊಳಗಿನ ಚೈತನ್ಯ ಎಲ್ಲವೂ ಒಂದೇ ಆಗಿ, ಎಲ್ಲವೂ ಭರಿತವಾಗಿ ಅದೇ ನೀನಾಗಿ ಹೋದಾಗ ಇನ್ನು ಯಾವ ಸೂತಕ ಇದೆ ನಿನಗೆ? ಇನ್ಯಾವುದು ನಿರ್ಮಲವಾಗಬೇಕು? ಈ ಗುಹೇಶ್ವರ ಲಿಂಗವು ನಿನ್ನ ಹೃದಯ ಕಮಲದಲ್ಲಿ ನೆಲೆಗೊಂಡು ನಿನ್ನ ಕರಸ್ಥಲದೊಳಗೆ ತೊಳಗಿ ಬೆಳಗುತ್ತಿದ್ದಾನೆ. ಇನ್ನೊಮ್ಮೆ ತಿಳಿದು ನೋಡ ಸಂಗನ ಬಸವಣ್ಣ, ಎಲ್ಲೂ ಹೋಗಿಲ್ಲ. ನಿನ್ನ ಪ್ರಾಣಲಿಂಗ ನಿನ್ನೊಳಗೆ ಇದೆ, ನೀನೇ ಆಗಿದೆ. ಅದೇ ನಿನ್ನ ನಿಜವಾದ ಸ್ವರೂಪ. ಮತ್ತೊಮ್ಮೆ ವಿಚಾರಿಸಿ ನೋಡು. ಅಳಿಯ ಬಳಿಕ ಸುಳಿವನಲ್ಲ, ಪ್ರಳಯವಿಲ್ಲದ ವಿಜಯನು, ಕಳಾಕುಳದ ಆತ್ಮನ ಅಂಗದ ಸಂಗಿಯಲ್ಲ, ಸುಳುಹಿನೊಳಗಣ ಸೂಕ್ಷ್ಮನ ತಿಳಿದು ನೋಡುವಡೆ ಅಣಿಮಾದಿ ಗುಣರಹಿತ ನನಕಲ್ಪಿತ ಮಹಿಮನ ಏನೆಂಬೆನು. ನೆಳಲ ಕಳವಳದ ಬಳಿಯ ಭಾವರೂಪನಲ್ಲ, ಬೆಳಗಿನೊಳಗಣ ಬೆಳಗು ಗುಹೇಶ್ವರನೆಂಬ ನಿಲವು ಸಂಗನ ಬಸವಣ್ಣನ ಕರಸ್ಥಳದೊಳಗೆ ತೊಳಗಿ ಬೆಳಗುತ್ತಿದ್ದಿತ್ತು. ನಿನ್ನ ಕರಸ್ಥಳದ ಆ ಲಿಂಗವನ್ನ ನೋಡ್ತಾ ಇದ್ದರೆ ಏನು ಕಾಣಿಸ್ತಾ ಇದೆ? ಸಾಕ್ಷಾತ್ ಶಿವಸ್ವರೂಪವೇ ಆಗಿದ್ದೀಯ ನೀನು. ನಿನ್ನ ಚೈತನ್ಯವೇ ಅದರಲ್ಲಿ ನನಗೆ ತೊಳಗಿ ಬೆಳಗ್ತಾ ಇರೋದನ್ನ ನಾನು ನೋಡ್ತಾ ಇದ್ದೇನೆ. ನೀನು ದೇಹಿಯಲ್ಲ. ಈ ದೇಹ ಭಾವವೆಲ್ಲವನ್ನ ಮೀರಿ ಶಿವನಾಗಿ ಹೋಗಿದ್ದೀಯ ನೀನು. ನಿನ್ನನ್ನ ಏನಂತ ವಿವರಿಸೋದು? ಏನಂತ ನಿನ್ನನ್ನ ಉಪಮಿಸೋದು? ಬೆಳಗಿನೊಳಗಣ ಬೆಳಗು, ಸಚ್ಚಿದಾನಂದ ಘನವೇ ನೀನಾಗಿ ಹೋಗಿಬಿಟ್ಟಿದ್ದೀಯ. ಆ ಗುಹೇಶ್ವರನೆಂಬ ನಿಲವು ಸಂಗನ ಬಸವಣ್ಣನ ಕರಸ್ಥಲದೊಳಗೆ ತೊಳಗಿ ಬೆಳಗುತ್ತಿದ್ದಿರು. ಗುರುಸ್ಥಳ, ಲಿಂಗಸ್ಥಳ, ಜಂಗಮ ಸ್ಥಳ, ಪ್ರಸಾದ ಸ್ಥಳ ಅಡಗಿತಲ್ಲ ಸಂಗನ ಬಸವಣ್ಣನ ಕರಸ್ಥಳದೊಳಗೆ. ಇನ್ನಾರಿಗೂ ಸಾರದಿ ಭಕ್ತಿ ಸ್ಥಳ, ಇನ್ನಾರಿಗೂ ಸಾರದಿ ಲಿಂಗಸ್ಥಳವು ಗುಹೇಶ್ವರ. ಸಂಗನ ಬಸವಣ್ಣನ ಮರೆಯ ಹೊಕ್ಕು ನಾನು ಬದುಕಿದೆನು. ನಾನೂ ಕೂಡ ನಿನ್ನೊಳಗೆ ಕರಗಿ ಹೋಗಿ ನಿನ್ನೊಳಗಡೆ ಸೇರಿ ಹೋಗಿಬಿಟ್ಟಿದ್ದೇನೆ. ನಿನಗೆ ಶರಣಾಗಿ ಹೋಗಿಬಿಟ್ಟಿದ್ದೇನೆ. ನಿನ್ನೊಳಗಡೆ ಕರಗಿ ಹೋಗಿಬಿಟ್ಟಿದ್ದೇನೆ. ಅಂತಹ ಸರ್ವಕ್ಕೂ ಮೂಲಭೂತವಾಗಿರುವಂತಹ ಭಕ್ತಿಯನ್ನ ಸಾಧಿಸಿ ಆ ಭಕ್ತಿಯ ಮುಖೇನ ಎಲ್ಲವನ್ನೂ ಕೂಡ ನಿನ್ನೊಳಗಡೆ ಸೇರಿಸಿಕೊಂಡು
ಶಿವನೇ ಆಗಿ ಹೋಗಿಬಿಟ್ಟಿದ್ದೀಯ. ಭಕ್ತಿಯ ಮೂಲಕವೂ ಕೂಡ ಯಾವ ರೀತಿ ಆ ಜೀವ ಶಿವೈಕ್ಯವನ್ನ ಸಾಧಿಸಬಹುದು ಅನ್ನುವುದನ್ನ ನೀನು ಆಚರಿಸಿ ಮನಗಂಡು ನೀನು ಆಗಲೇ ಆಗಿಬಿಟ್ಟಿದ್ದೀಯಪ್ಪ. ನೀನು ನೋಡ್ಕೋ. ಜಗತ್ತಿಗೆಲ್ಲ ವಿದಿತವಾಗ್ತಾ ಇದೆ. ಯು ಜಸ್ಟ್ ಹ್ಯಾವ್ ಟು ಲುಕ್ ವಿತ್ ಇನ್ ಯೋರ್ ಸೆಲ್ಫ್ ಅಂಡ್ ಯು ವಿಲ್ ಆಲ್ಸೋ ಕಮ್ ಟು ನೋ ದಟ್. ಅಂಥ ಭಕ್ತಿ ಇನ್ಯಾರಿಗೆ ಉಂಟು, ಇನ್ಯಾರಿಗೆ ಸಾಧ್ಯ? ನಿನಗಲ್ಲದೆ ಇನ್ಯಾರಿಗೆ ಸಾಧ್ಯ? ಇದನ್ನ ಮತ್ತೆ ಚನ್ನಬಸವಣ್ಣನವರು ಇದಕ್ಕೆ ಚಿಕ್ಕದಣ್ಣಾಯಕರು ಬಸವಣ್ಣನ ಸ್ತುತಿಸಿಹರು. ಚಿಕ್ಕದಣ್ಣಾಯಕರು ಬಸವಣ್ಣನ ಸ್ತುತಿಸಿಹರು. ಅಪ್ಪುವನಪ್ಪಿದ ಆಲಿಕಲ್ಲಿನಂತೆ, ವಾಯುವಿನಪ್ಪಿದ ಪರಿಮಳದಂತೆ, ಲಿಂಗವನಪ್ಪಿದ ಶರಣನ ದೇಹಿ ಅನ್ನಬಹುದೇ, ಅನಲನಪ್ಪಿದ ಕರ್ಪೂರದಂತೆ ಕೂಡಲ ಚೆನ್ನ ಸಂಗಯ್ಯ ನಿಮ್ಮ ಶರಣ ಬಸವಣ್ಣನ ನಿಲವು. ಹೀಗೆ ಎಲ್ಲವೂ ಕೂಡ ಲಿಂಗಭರಿತವಾಗಿ ತಾನೇ ಶಿವನಾಗಿ ಹೋದಂಥವನನ್ನ, ಅಂಥ ಶರಣನನ್ನ ಇವನು ದೇಹಿ, ದೇಹದೊಡನೆ ಸಂಬಂಧವನ್ನ ಇಟ್ಟುಕೊಂಡಿರುವಂಥವನು ಅಂತ ಕರೀಲಿಕ್ಕಾದ್ರೂ ಸಾಧ್ಯವ? ಆಗುವಂಥದ್ದಲ್ಲ. ಅವನ ದೇಹವೇ ಇಲ್ಲ. ಅದೆಲ್ಲವೂ ಕೂಡ ಯಾವಾಗ ಆ ಸಾಧನೆಯ ಪ್ರಕ್ರಿಯೆಯಿಂದ ಸ್ಥೂಲ ದೇಹ ತ್ಯಾಗಾಂಗವಾಗಿ, ಸೂಕ್ಷ್ಮ ದೇಹ ಭೋಗಾಂಗವಾಗಿ, ಕಾರಣ ದೇಹ ತ್ಯಾಗಾಂಗ ಭೋಗಾಂಗ ಯೋಗಾಂಗವಾಗಿ ಹೋಯಿತೋ, ಯಾವ ದೇಹ ಸಂಬಂಧವೂ ಕೂಡ ಅಲ್ಲಿಲ್ಲ. ಯಾಕೆ? ಅಪ್ಪುವನಪ್ಪಿದ ಆಲಿಕಲ್ಲಿನಂತೆ. ಆಲಿಕಲ್ಲು ನೀರಲ್ಲಿ ಬಿದ್ದಾಗೆಯೇ ನೀರೇ ಆಗಿ ಹೋಯಿತು. ವಾಯುವನಪ್ಪಿದ ಪರಿಮಳದಂತೆ, ಲಿಂಗವನಪ್ಪಿದ ಶರಣನ ದೇಹಿ ಎನ್ನಬಹುದೇ. ಕರ್ಪೂರಕ್ಕೆ ಬೆಂಕಿ ಸೋಕಿದ ತಕ್ಷಣ ಅಲ್ಲಿ ಕರ್ಪೂರ ಇನ್ನೆಲ್ಲಿ ಉಳ್ಕೊಂಡಿದೆ? ಬೆಂಕಿಯೇ ಆಗಿ ಹೋಯ್ತಲ್ಲ. ಸುಳಿವೂ ಕೂಡ ಇಲ್ಲದಂತೆ ಕರಗಿ ಹೋಗುತ್ತೆ ಸಂಪೂರ್ಣವಾಗಿ. ಅಂತಹ ಆ ನಿಮ್ಮ ಶರಣ ಬಸವಣ್ಣನ ನಿಲವು. ತಾನೆಲ್ಲ ಜಗ, ಜಗವೆಲ್ಲ ತಾನೆಂಬ ಅರಿವರಿತು, ಘನವೇದ್ಯನ ಭೇದ್ಯ ರೂಪಾಗಿ, ಅನ್ಯವಿಲ್ಲದನ್ಯವನರಿಯಲೆಲ್ಲಿಯದು, ನಿರಂಜನ ನಿಜ ಚಿದ್ರೂಪ ತಾನಾಗಿ ಅರಿವು ತಾನೆಂಬ ಮತಿಗೆ ತೆರಹೆಲ್ಲಿಯದು. ತಾನೆನ್ನದ ಅಳಿದುಳಿದೆಮೆಯನ್ನು ಉಪಮಿಸಬಹುದೇ, ಅನುಪಮ ಸುಖ ಸಾರಾಯ ಕೂಡಲ ಚೆನ್ನ ಸಂಗ ನಿಮ್ಮ ಶರಣ ಬಸವಣ್ಣನು. ತಾನೆಲ್ಲ ಜಗ, ಜೀವ ಶಿವೈಕ್ಯವಾಗಿ ಹೋದಾಗ, ಜೀವ ತಾನು ಶಿವನೇ ಎಂಬತಕ್ಕಂಥದನ್ನ ಅರಿತುಕೊಂಡಾಗ ಎಲ್ಲವೂ ಶಿವಮಯವಾಗಿ ಕಾಣಿಸ್ತಾ ಇರುವಂಥದ್ದು. ತಾನೇ ಶಿವ ಅಂತಂದರೆ ತಾನೇ ಎಲ್ಲ, ಎಲ್ಲವೂ ಕೂಡ ತನ್ನೊಳಗೆ. ಬ್ರಹ್ಮಾಂಡವೆಲ್ಲವೂ ಕೂಡ ಪಿಂಡಾಂಡದಲ್ಲಿ. ಪಿಂಡಾಂಡವೇ ಬ್ರಹ್ಮಾಂಡ, ಬ್ರಹ್ಮಾಂಡವೇ ಪಿಂಡಾಂಡ. ಹೊರಗಿನದೆಲ್ಲವೂ ಕೂಡ ನಾನು, ನಾನೇ ಎಲ್ಲ. ತಾನೆಲ್ಲ ಜಗ, ಜಗವೆಲ್ಲ ತಾನೆಂಬ ಅರಿವರಿತು, ಘನವೇದ್ಯನ ಅಭೇದ್ಯ ರೂಪಾಗಿ, ಘನವೇದ್ಯನು ಆ ಸಚ್ಚಿದಾನಂದ ಘನ ಅಭೇದ್ಯ ರೂಪಾಗಿ, ಎರಡಿಲ್ಲದಂತೆ ಇರೋದೊಂದೇ ಶಿವ. ಹಾಗಾಗಿ ಆ ರೂಪಾಗಿ ಅನ್ಯವಿಲ್ಲದ ಅನ್ಯವನರಿಯಲೆಲ್ಲಿಯದು. ಎಲ್ಲವೂ when I have become the only one, what else do I have to know? What else is there for me to know? If there is something outside of me, I need to know that. But when everything is me, what more do I need to know? ನಿರಂಜನ ನಿಜ ಚಿದ್ರೂಪ ತಾನಾಗಿ ಅರಿವು ತಾನೆಂಬ ಮತಿಗೆ ತೆರಹೆಲ್ಲಿಯದು. ಇನ್ನ ಆ ನಾನೇ ಶಿವ ಎಂಬತಕ್ಕಂತಹ ಆ ಅರಿವಾದರೂ ಉಂಟಾ? ಆ ಅರಿವಾದರೂ ಇರಬೇಕಾ? ನೋ, even that is not needed. Once I have become that, there is no need for me to keep reminding myself that I am that, I am that, I am that. ನಾನದು ಅಂತ ಹೇಳ್ಕೊತಾ ಇತ್ತು ಅಂತಂದ್ರೆ ಅದಕ್ಕೇನೆ ನೀನ್ ಇನ್ನ ಅದಾಗಿಲ್ಲ ಅಂತ ಅಂದ್ಬಿಟ್ಟು. ಅದೇನೆ ಅಲ್ಲಿ ಮುಕ್ತಾಯಕ್ಕನವ್ರು ಹೇಳಿದಂತ. ಹೇಳ್ಕೊತಾ ಇದೀಯಾ ಅಂತಂದ್ರೇನೆ ನೀ ಅದಾಗಿಲ್ಲ ಅಂತ. ಅರಿವು ತಾನೆಂಬ ಮತಿಗೆ ತೆರಹೆಲ್ಲಿಯದು, ತಾನೆನ್ನದ ಅಳಿದುಳಿದೆಮೆಯನ್ನು ಉಪಮಿಸಬಹುದೇ. ನಾನು, ನೀನು, ಇದು ಎಲ್ಲವೂ, ಇದು ನಾನು, ಅದು ನೀನು, ಇದು ಅಂಗ, ಅದು ಶಿವ, ಇದು ಜೀವ, ಅದು ಶಿವ.
ಈ ಎಲ್ಲವೂ ಕೂಡ ಹೊರಟು ಹೋದ ಮೇಲೆ ಆ ಹೊರಟು ಹೋದ ಸ್ಥಿತಿಯನ್ನ ವರ್ಣಿಸ್ಲಿಕ್ಕೆ ಆಗುತ್ತಾ? ಅನುಪಮ ಸುಖ ಸಾರಾಯ, ಅಷ್ಟೇನೆ. ನೆಮ್ಮದಿ, ಸಂತೃಪ್ತಿ, ಆ ಒಂದು ಸಂತೋಷ. That's all. That is all there is to it. ಆ ಆನಂದವೇ ಮೈವೆತ್ತಂತೆ ನಿಮ್ಮ ಶರಣ ಬಸವಣ್ಣನು. ಇಲ್ಲಿಗೆ ಬಸವಣ್ಣನವರ ಸಮರಸದ ವಚನಗಳು ಶುರುವಾಗುತ್ತೆ. ಇದಕ್ಕೆ ಬಸವರಾಜ ದೇವರ ಪರಾಮರಿಕೆಯ ವಚನಗಳು ಅಂತಂದ್ಬಿಟ್ಟು ಬರುತ್ತೆ. ಇನ್ನು ನೆಕ್ಸ್ಟ್ ಬಸವಣ್ಣನವರದು, ಆ ನಂತರದಲ್ಲಿ ಚನ್ನಬಸವಣ್ಣನವರು, ನಾಗಲಾಂಬಿಕೆಯವರು, ಬೇರೆ ಎಲ್ಲ ಶರಣರ ಈ ಒಂದು ಮಾತಿನಲ್ಲಿ, ಈ ಸಂವಾದದಲ್ಲಿ ಭಕ್ತಿಯ ಆ ಒಂದು ಲಕ್ಷಣ, ಅದರ ಪೂರ್ತಿ, ಯಾವ ರೀತಿ ಭಕ್ತ ಕೂಡ ತನ್ನೊಳಗೆ ಆ ಭಗವಂತನನ್ನ ಸಾಕ್ಷಾತ್ಕರಿಸಿಕೊಂಡು ಆ ಭಗವಂತನ ಇರವನ್ನ ಅನುಭವಿಸಿ ಅದರೊಂದಿನ ತಾದಾತ್ಮ್ಯವನ್ನ ಪಡೆಯುವಂತಹ ಪ್ರಕ್ರಿಯೆ. ಭಕ್ತಿಯ ಮುಖೇನ ಯಾವುದು ಆ ಒಂದು ಆ ಬೆಳವಣಿಗೆ ಎಂಥದ್ದು, ಆ ತವಕ, ಆ ತುಡಿತ ಎಂಥದ್ದು, ಆ ಭಗವತ್ ಕೃಪೆಯ ಆ ಹಪಹಪಿ ಇದೆಯಲ್ಲ, ಅದಕ್ಕೋಸ್ಕರ ಆ ಬಾಯಾರಿ ಬಳಲಿ ಬೇಕು ಭಗವಂತ ನನಗೆ ಕರುಣಿಸುವಂತಹ ಆ ಕಳವಳದಿಂದ ಕೂಗುವಂತಹ ಆ ಒಂದು ತವಕ ಇದೆಯಲ್ಲ, ಅದರ ಅಭಿವ್ಯಕ್ತಿ ಈ ಇಡೀ ಸಂದರ್ಭದಲ್ಲಿ ಆಗಿರುವಂತ. ಅದರ ಸೆಳೆತ ಎಂಥದ್ದು ಅಂತಂದ್ರೆ ಆ ಒಂದು ಆ ಕರುಣೆ, ಆ ಕೃಪೆ ಮನಸ್ಸಿನಲ್ಲಿ ಮೂಡಿದಾಗ ಎಲ್ಲವೂ ಕೂಡ ನನ್ನ ಒಳಗಡೆ ಕರಗಿ ಹೋಯ್ತಲ್ಲ, ಭಗವಂತನೇ ಬಂದು ಸೇರಿಬಿಟ್ನಲ್ಲ, ಇನ್ನು ನಾನು ಅನ್ನೋದು ಯಾವುದು ಬೇರೆ ಇಲ್ಲವೇ ಇಲ್ಲ. ಭಕ್ತ ಅಂತ ಹೇಳಿಕೊಂಡ್ರೆ ನಾನು ಬೇರೆ ಆಗೋದೆ. ಅದನ್ನ ಎಷ್ಟು ಸುಂದರವಾಗಿ ಇದೆಲ್ಲ ವಚನಗಳಲ್ಲಿ ಇನ್ನ ಬರುತ್ತಾ ಹೋಗುತ್ತೆ ಅಂತಂದ್ರೆ, ಅರತ ಒಡಗಿತ್ತೆನ್ನ, ಬಯಕೆ ಸಮನಿಸಿತ್ತೆನ್ನ, ಸಂಕಲ್ಪ ಸವೆಯಿತ್ತೆನ್ನ, ಸ್ವಯವು ದೊರಕೊಂಡಿತ್ತೆನ್ನ, ನಿಮ್ಮ ನೋಡಿ ಎನ್ನ ಕಂಗೆ ಮಂಗಳದ ಮಸಕವಾಯಿತ್ತಯ್ಯ, ಒಳ ಹೊರಗು ಹೊರಗೊಳಗೆಂಬುದ ತಿಳಿದು ಪ್ರಭುದೇವರ ಕರುಣದಿಂದ ಕೂಡಲ ಸಂಗಮ ದೇವರಲ್ಲಿ ತೆರಹಿಲ್ಲದಿದ್ದೆನು. ಬೇರೆ ಇಲ್ಲದೆ ಏಕವಾಗಿ ಹೋಗ್ಬಿಟ್ಟೆ ನಾನು. ಅಂತಹ ಪ್ರೀತಿಯಿಂದ ಭಗವಂತ ನನ್ನನ್ನ ತನ್ನ ಒಳಗಡೆ ಸೇರಿಸ್ಕೊಂಡು ತನ್ನಾಗಿ ತಾನೇ ಆಗಿಬಿಟ್ಟ. ಇರೋದು ಅವನೊಬ್ಬನೇ, there is nothing else that is separate. ನೆನೆ ಎಂದರೆ ಏನ ನೆನೆವೆನಯ್ಯ ಅಂತ ಅಂದ್ಬಿಟ್ಟು ಅದಕ್ಕೇನೆ ಅಲ್ಲಿಯೂ ಕೂಡ ಅಲ್ಲಮ ಪ್ರಭುದೇವರ ವಚನವೇನೆ. ನೆನೆ ಎಂದರೆ ಏನ ನೆನೆವೇನಯ್ಯ, ನೆನೆವಡೆ ದೇವರುಂಟೆ, ನೋಡುವಡೆ ಭಕ್ತರುಂಟೆ. ಅರತ ಒಡಗಿತ್ತೆನ್ನ, ಯಾವುದಕ್ಕೋಸ್ಕರ ನಾನು ಒಣಗು ಹೋಗಿದ್ನೋ, ಬತ್ತಿ ಹೋಗಿ ಬಿಟ್ಟಿದ್ನೋ, ಅದೆಲ್ಲ ಐ ಆಮ್ ನೌ ಕಂಪ್ಲೀಟ್, ತೃಪ್ತಿಯಾಗಿ ಹೋಗಿದೆ. ಬಯಕೆ ಸಮನಿಸಿತ್ತೆನ್ನ, ಯಾವುದನ್ನ ಬಯಸ್ತಾ ಇದ್ದೋ ಅದು ಬಂದು ಸೇರ್ಕೊಂಡ್ಬಿಟ್ಟಿದೆ. ಸಂಕಲ್ಪ, ಯಾವುದು ನನಗೆ ಸಿಗಬೇಕು ಅನ್ನುವ ಆ ಆಸ್ಥೆ ಇತ್ತೋ, ಆ ಒಂದು ಸಂಕಲ್ಪ ಅಂತಂದ್ರೆ ದಟ್ ಡಿಸೈರ್, that determination, whatever I wanted, it's ಸವೆಯುತ್ತೆನ್ನ, it is gone. ಯಾಕೆಂದ್ರೆ ಅದಾಗ್ಲೇ ಬಂದಾಯ್ತು. ಯಾವುದಕ್ಕೋಸ್ಕರ ನಾನು ಬೇಡ್ತಾ ಇದ್ನೋ ಅದಾಗ್ಲೇ ಸಿಕ್ಕಾಯ್ತು. ಸ್ವಯವು ದೊರಕೊಂಡಿತ್ತೆನ್ನ, ನಿಮ್ಮ ನೋಡಿ ಎನ್ನ ಕಂಗೆ ಮಂಗಳದ ಮಸಕವಾಯಿತ್ತಯ್ಯ. ಎಷ್ಟು ಹೆಚ್ಚು ನಿಮ್ಮನ್ನ ನೋಡ್ತಾ ಇದ್ರೇನೆ ಆ ಮಂಗಳದ ಮಸಕ ಅಂದ್ರೆ ಹೆಚ್ಚಾದ ಅವಿರತವಾದಂತಹ ಮಂಗಳ. Everything is becoming so auspicious. Everything has become so beautiful. Everything has become good. ಎಲ್ಲವೂ ಕೂಡ ಮಂಗಳವಾಗಿ ಅವಿರತವಾದಂತಹ ಮಂಗಳ, ಅವಿರತವಾದಂತಹ ಶುಭ. ನೋಡಿದ್ದೆಲ್ಲವೂ ಕೂಡ ಶಿವವಾಗಿ ಹೋಗಿದೆ, ಶಿವವಾಗಿ ಹೋಗಿದೆ. ಒಳ ಹೊರಗು ಹೊರಗೊಳಗೆಂಬುದ ತಿಳಿದು ಪ್ರಭುದೇವರ ಕರುಣದಿಂದ ಕೂಡಲ ಸಂಗಮ ದೇವರಲ್ಲಿ ತೆರಹಿಲ್ಲದಿದ್ದೆನು. ಏನೆಂಬೆ ನೇನೆಂಬೆ ಒಂದೆರಡಾದುದ, ಏನೆಂಬೆ ನೇನೆಂಬೆ ಎರಡೊಂದಾದುದ, ಅವಿರಳ ಘನಲಿಂಗೈಕ್ಯವ ಮಹಾದಾನಿ ಕೂಡಲ ಸಂಗಮ ದೇವಯ್ಯ ತಾನೇ ಬಲ್ಲ. ಯಾಕೆ? ನಾನನ್ನೋದಿಲ್ಲ. ಸೊ ಯಾರಿಗ್ ಗೊತ್ತು? ಅವನಿಗೆ ಗೊತ್ತು.
ಒಂದೆರಡಾದುದ ಆ ಶಿವವೇ ಜೀವ ಶಿವ ಹೇಗಾಯ್ತು? ನಂತರ ಆ ಜೀವ ಪುನಃ ಶಿವವಾಗಿ ಹೋದದ್ದು ಹೇಗೆ? ಏನಂತ ಹೇಳೋದು? It cannot be described in words, it cannot be explained. ಥಿಯರೈಸ್ ಏನೇನೋ ಮಾಡಬಹುದು, ಅನುಭವಕ್ಕೆ ಬಂದಾದ್ಮೇಲೆ ಅದನ್ನ ಎಕ್ಸ್ಪ್ಲೈನ್ ಮಾಡಿ ಅಂತಂದ್ರೆ ಏನಿಲ್ಲ. ಜಸ್ಟ್ ಸೈಲೆನ್ಸ್. ಅವಿರಳ ಘನಲಿಂಗೈಕ್ಯವ ಮಹಾದಾನಿ ಕೂಡಲ ಸಂಗಮ ದೇವಯ್ಯ ತಾನೇ ಬಲ್ಲ. ಯಾವುದು ನಾಮರೂಪಾತೀತವಾಗಿದೆಯೋ, ವಾಂಗ್ಮನಕ್ಕತೀತವಾಗಿದೆಯೋ ಅದಕ್ಕೆ ಗೊತ್ತು. ವಾಕ್ಗಳಿಗೆ ಸಿಗುವಂಥದ್ದು ಯಾವುದಕ್ಕೂ ಗೊತ್ತಿಲ್ಲ, ಹೇಳಲಿಕ್ಕಾಗುವಂಥದ್ದಲ್ಲ. ಅವನಿಗೆ ಗೊತ್ತು. ಮಹಾದಾನಿ ಕೂಡಲ ಸಂಗಮ ದೇವಯ್ಯ ತಾನೇ ಬಲ್ಲ. ಘನ ಗಂಭೀರ ಮಹಾಘನದೊಳಗೆ ಘನಕ್ಕೆ ಘನವಾಗಿದ್ದೇನಯ್ಯ. ಕೂಡಲ ಸಂಗಮ ದೇವಯ್ಯನೆಂಬ ಮಹಾ ಬೆಳಗಿನೊಳಗೆ ಬೆಳಗಾಗಿದ್ದೆನೆಂಬ ಶಬ್ದ ಮುಗ್ಧವಾದುದನೇನೆಂಬೆನಯ್ಯ. ಅದೇ ಭಾವ ಆ ಶಿವನಲ್ಲಿ ಏಕವಾಗಿ ಶಿವನಾಗಿ ಹೋದ ನಂತರದ ಸ್ಥಿತಿಯನ್ನ ಯಾವ ರೀತಿ ವಿವರಿಸೋದಕ್ಕಾಗುತ್ತೆ? ಅನುಭವಿಸಬೇಕಷ್ಟೇನೆ. ಘನ ಗಂಭೀರ ಮಹಾಘನದೊಳಗೆ ಘನಕ್ಕೆ ಘನವಾಗಿದ್ದೇನಯ್ಯ. ಶಿವನೊಳಗಿನ ಶಿವವಾಗಿ ಹೋಗಿದ್ದೇನೆ, ನಿರ್ಭಯಲಾಗಿ ಹೋಗಿದ್ದೇನೆ. ನಾನು ಶಿವ ಎಂಬತಕ್ಕಂತಹ ಆ ಪರಿಜ್ಞಾನವೂ ಕೂಡ ಇಲ್ಲ ಇನ್ನ. Become completely so immersed in that experience. ತುರಿಯಾತೀತ ಅಂತ ಹೇಳ್ತಾರಲ್ಲ, ಜಾಗೃತ್ ಸ್ವಪ್ನ ಸುಷುಪ್ತಿ, ಆ ಸುಷುಪ್ತಿಗೂ ಮೀರಿದಂತಹ ತುರಿಯಾತೀತವಾದಂತಹ ಆ ಭಾವ ಕೂಡ, ನಾನು ಶಿವನೆಂಬತಕ್ಕಂತಹ ಅರಿವೂ ಕೂಡ ಕರಗಿ ಹೋಗಿರುವಂಥದ್ದು. ಮಹಾ ಬೆಳಗಿನೊಳಗೆ ಬೆಳಗಾಗಿದ್ದೇನೆಂಬ ಶಬ್ದ ಮುಗ್ಧವಾದುದನೇನೆಂಬೆನಯ್ಯ. ದೆಸೆ ದಿಕ್ಕು ಧರೆ ಗಗನವೆಂಬುದ ನಾನರಿಯೇನಯ್ಯ. ಲಿಂಗ ಮಧ್ಯೆ ಜಗತ್ ಸರ್ವಂ ಎಂಬುದನರಿಯೇನಯ್ಯ. ಅಂಬುಧಿಯೊಳಗೆ ಬಿದ್ದ ಆಲಿಕಲ್ಲಿನಂತೆ ಭಿನ್ನ ಭಾವವಿಲ್ಲದೆ ಶಿವ ಶಿವ ಎನ್ನುತ್ತಿದ್ದೆನು ಕಾಣ ಕೂಡಲ ಸಂಗಮ ದೇವ. ನೀರಿನಲ್ಲಿ ಬಿದ್ದ ಆಲಿಕಲ್ಲಿನಂತೆ, like an ice cube that fell into the water, it has become water. ದೆಸೆ ದಿಕ್ಕು ಧರೆ ಗಗನ, ಯಾವುದನ್ನ ದೆಸೆ ಅಂತ, ಯಾವ ದಿಕ್ಕಂತ ಏನಂತ ನೋಡೋದು? ಇದು ಭೂಮಿ, ಅದು ಆಕಾಶ. How can you conceive of that expansion where it is just you everywhere? There is nothing aside from you. You are that. ಯಾವ ದಿಕ್ಕನ್ನೋದೇ ಇಲ್ವಲ್ಲ ಅಲ್ಲಿ. It's literally, it's beyond explanation ಅಷ್ಟೇನೆ. ಎಕ್ಸ್ಪ್ರೆಸ್ ಮಾಡ್ಲಿಕ್ಕಾದ್ರೂ ಆಗುತ್ತಾ? ಆಗುವಂಥದ್ದಲ್ಲ. ಚಿತ್ತದಲ್ಲಿ ತೋರಿಸ್ಬೋದಾ? ಇಲ್ಲ. ಖಾಲಿ 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 ಖಾಲಿ. ಲಿಂಗ ಮಧ್ಯೆ ಜಗತ್ ಸರ್ವಂ ಎಂಬುದನರಿಯೇನಯ್ಯ. ಯಾವುದು ಲಿಂಗ ಮಧ್ಯೆ ಜಗತ್ ಸರ್ವಂ? ಲಿಂಗದ ಮಧ್ಯದಲ್ಲಿ ಜಗತ್ತೆಲ್ಲವೂ ಇದೆ ಅಂತಂದ್ರೆ ಯಾವುದು ಆ ಜಗತ್ತು? ಲಿಂಗವೇ ನಾನಾಗಿ, ಜಗತ್ತೂ ನಾನಾಗಿ, ಎಲ್ಲವೂ ನಾನಾಗಿ ಹೋದಾಗ, ಎಲ್ಲವೂ ನಾನು ಅಂತಂದ್ರೆ ಆ ಶಿವನಾಗಿ ಹೋದಾಗ ಯಾವುದನ್ನ ಪ್ರತ್ಯೇಕಿಸಿ ಇದು ಲಿಂಗ, ಇದರ ಒಳಗಡೆ ಇರತಕ್ಕಂತಹ ಜಗತ್ತು? ನೋ. How are you going to differentiate yourself from your own self? ಭಿನ್ನ ಭಾವವಿಲ್ಲದೆ ಶಿವ ಶಿವ ಎನ್ನುತ್ತಿದ್ದೆನು ಕಾಣ ಕೂಡಲ ಸಂಗಮ ದೇವ. ಅರಿವನ್ನಕ್ಕರ ಅರ್ಚಿಸಿದೆ. ತುಂಬಾ ತುಂಬಾ ಚೆನ್ನಾಗಿದೆ ಇದಂತೂ. ಅರಿವನ್ನಕ್ಕರ ಅರ್ಚಿಸಿದೆ, ಅರಿವನ್ನಕ್ಕರ ಪೂಜಿಸಿದೆ, ಅರಿವನ್ನಕ್ಕರ ಆಡಿ ಹಾಡಿ ಹೊಗಳಿದೆ. ಅರಿವು ಗೆಟ್ಟು ಮರಹು ನಷ್ಟವಾಗಿ ಭಾವ ನಿರ್ಭಾವವಾಗಿ ನಿಜ ಒಳಕೊಂಡಿದ್ದಾಗಿ ಕೂಡಲ ಸಂಗಯ್ಯನಲ್ಲಿ ಸರ್ವ ನಿವಾಸಿಯಾಗಿದ್ದೇನೆ. ಎಲ್ಲಿ ತನಕ ಆ ಐಕ್ಯವನ್ನ ಸಾಧಿಸಬೇಕಾಗಿತ್ತೋ, ಅರಿಯೋ ತನಕ, ಆ ಅನುಭವ ವೇದ್ಯವಾಗುವ ತನಕ ಅರ್ಚಿಸಿದೆ, ಪೂಜಿಸಿದೆ, ಆಡಿ ಹಾಡಿ ಹೊಗಳಿದೆ. ಎಲ್ಲ ಭಕ್ತಿಯನ್ನ ಮಾಡಿದ್ದಾಯ್ತು, ಪೂಜೆಯನ್ನ ಮಾಡಿದ್ದಾಯ್ತು, ಹಾಡಿದ್ದು ಪಾಡಿದ್ದು ಎಲ್ಲವೂ ಕೂಡ ಮಾಡಿದ್ದಾಯ್ತು.
ಅರಿವುಗೆಟ್ಟು ಮರಹು ನಷ್ಟವಾಗಿ ಭಾವ ನಿರ್ಭಾವವಾಗಿ ನಿಜವೊಳಕೊಂಡಿತ್ತಾಗಿ ಎಲ್ಲವೂ ಕರಗಿ ಹೋಗಿ ನಾನು ಎಂಬ ಆ ಭಿನ್ನ ಭಾವ ಭಕ್ತ ಎಂಬುದೇ ಕರಗಿ ಹೋಗಿ ಆದ ಮೇಲೆ ಭಗವಂತನೇ ಆವರಿಸಿಕೊಂಡು ಭಕ್ತ ಎಂಬುದಂಥದ್ದೇ ಇಲ್ಲ ಅಂತಾಗಿ ಹೋದಾಗ ಏನನ್ನ ಅರ್ಚಿಸೋದು, ಏನನ್ನ ಪೂಜಿಸೋದು, ಯಾವುದರ ಬಗ್ಗೆ ಹಾಡಬೇಕಿನ್ನ? ಏನಿಲ್ಲ. ನಥಿಂಗ್. ದೇರ್ ಇಸ್ ನಥಿಂಗ್ ಮೋರ್ ಟು ಡೂ, ದೇರ್ ಇಸ್ ನಥಿಂಗ್ ಎಲ್ಸ್ ಟು ಬಿ ಡನ್. ಕೂಡಲ ಸಂಗಯ್ಯನಲ್ಲಿ ಸರ್ವ ನಿವಾಸಿಯಾಗಿದ್ದೇನೆ. ಅರಿಯಲಿಲ್ಲದ ಅರಿವು ಅವಗ್ರಹಿಸಿತ್ತಾಗಿ, ಅರಿಯಲಿಲ್ಲದ ಮರೆಯಲಿಲ್ಲದ ನಿಜವು ನಿಂದಿತ್ತಾಗಿ ನಿರ್ನಾಮವಾಯಿತು, ನಿಷ್ಪತ್ತಿಯಾಯಿತು, ಅಗಮ್ಯದಲ್ಲಿ ಗಮನಗೆಟ್ಟಿತ್ತು, ನಿಂದಲ್ಲಿ ನಿರಾಳವಾಯಿತು, ಕೂಡಲ ಸಂಗಮ ದೇವರಲ್ಲಿ ಶಬ್ದ ಮುಗ್ಧವಾಯಿತು. ಸೈಲೆನ್ಸ್. ಸುಮ್ಮನಾಗಿ ಬಿಡಬೇಕಷ್ಟೇ. Ultimately, that is all there is to it. Once you have achieved it, the real mark is you become silent. That silence is born out of that supreme bliss. It is born out of that immense happiness and peace. ವಿಚಲಿತವಾಗದೇ ಇರುವಂಥದ್ದೇ ಇಲ್ಲ. ಯಾರು ಏನಾದ್ರೂ ಹೇಳಿ, ಯಾವುದಾದ್ರೂ ಆಗಲಿ, it doesn't matter, because what is aside from you? What is different from you? ಯಾರು ಏನನ್ನ ಕಿತ್ತುಕೊಂಡ್ರು, ಯಾರು ಏನ್ ತಗೊಂಡ್ರು, ಎಲ್ಲವೂ ನಾನೇ ಅಂತಿರುವಾಗ, ಭಿನ್ನ ಭಾವವೇ ಇಲ್ಲ ಅಂತಾಗಿ ಹೋದಾಗ ನಿರ್ನಾಮವಾಯಿತು. ಯಾವುದು everything that is distinct, that idea of distinction, that idea of separation, ಎಲ್ಲ ಎಗ್ಗುಟ್ಟೋಯ್ತು, ಗಾನ್. ಯಾವುದೂ ಇಲ್ಲ, ನಿರ್ನಾಮವಾಯಿತು. ನಾಮರೂಪಾತೀತವಾಗಿರುವಾಗ ಯಾವುದನ್ನ ನಾನು ನೋಡಿದರೂ ಕೂಡ there is nothing apart from me, apart from that ಚೈತನ್ಯ, apart from that ಶಿವ. ಎಲ್ಲವೂ ಶಿವ ಶಿವ ಶಿವವಾಗಿ ಹೋದಾಗ ಅದನ್ನ ಏನಂತ ವಿವರಿಸುವಂಥದ್ದು, ಏನಂತ ಹೇಳುವಂಥದ್ದು, ಮಾತಿನಲ್ಲಿ ಹೇಗೆ ಹಿಡಿಯುವಂಥದ್ದು? ಅದನ್ನ ಅಂತರಂಗ ಬಹಿರಂಗ ಆತ್ಮಸಂಗ ಒಂದೇ ಅಯ್ಯ, ನಾದ ಬಿಂದು ಕಳಾತೀತ ಆದಿ ಆಧಾರ ಒಂದೇ ಅಯ್ಯ, ಆರೂಢದ ಕೂಟದ ಸುಖವನ್ನು ಕೂಡಲ ಸಂಗಮ ದೇವ ತಾನೇ ಬಲ್ಲ. Everything, that is the only thing. ಶಿವ ಶಿವ ಶಿವ. ಎನ್ನ ಅಂತರಂಗ ಶಿವ, ಎನ್ನ ಬಹಿರಂಗ ಶಿವ, ಎಲ್ಲವೂ ಕೂಡ ಶಿವ. ಆತ್ಮ ಒಂದೇ, ಆ ಆತ್ಮವೇ ಶಿವ, ಶಿವನೇ ಆತ್ಮ. ಎಲ್ಲಕ್ಕೂ ಆದಿ ಆಧಾರವಾಗಿ, ಎಲ್ಲಕ್ಕೂ the only beginning, if at all there is a beginning, it is only. If there is only Shiva, then what is the beginning of Shiva? Nothing. It is just there. It has always been there. It will always be there. That is the only thing that is. That is the only thing. ಆ ಪರಮ ಸತ್ಯವಾಗಿರುವಂಥದ್ದು ಇದೆ ಅಂತಿತ್ತು ಅಂದ್ರೆ ಅದೊಂದೇ, ಇನ್ಯಾವುದು ಅಲ್ಲ. ಸಮಸ್ತ ಕತ್ತಲೆಯ ಮಸ್ತಕವ ಕಳೆದಿಪ್ಪ ಇರವ ನೋಡ, ಬೆಳಗಿಗೆ ಬೆಳಗು ಸಿಂಹಾಸನವಾಗಿ, ಬೆಳಗು ಬೆಳಗ ಕೂಡಿದ ಕೂಟವ ಕೂಡಲ ಸಂಗಯ್ಯ ತಾನೇ ಬಲ್ಲ. ಕೂಡಲ ಸಂಗಯ್ಯ ತಾನೇ ಬಲ್ಲ, ಕೂಡಲ ಸಂಗಮ ದೇವ ತಾನೇ ಬಲ್ಲ. ಯಾಕೆ? ನಾನು ಅನ್ನುವುದು ಇಲ್ಲವಾಗಿ, ನಾನು ಅಂತಂದ್ರೆ ಆ ಜೀವಾತ್ಮ ಭಾವ ಅನ್ನುವುದಿಲ್ಲವಾಗಿ, ಕೂಡಲ ಸಂಗಮ ದೇವ ತಾನೇ ಬಲ್ಲ. ಆ ಸಚ್ಚಿದಾನಂದ ಘನವಾಗಿ ಹೋದಾಗ ಸಚ್ಚಿದಾನಂದ ಘನಕ್ಕೆ ಗೊತ್ತು ಅಂತ ಹೇಳ್ಬೇಕಷ್ಟೇ. ಬೆಳಗಿಗೆ ಬೆಳಗು ಸಿಂಹಾಸನವಾಗಿ, ಬೆಳಗು ಬೆಳಗ ಕೂಡಿದ ಕೂಟವ, ಇದೇ ಶಿವ, ಅಲ್ಲಿರುವುದು ಶಿವ. ಯಾವುದನ್ನ ಎಲ್ಲವೂ ಒಂದೇ ಆಗಿ ಶಿವವೇ ಆಗಿ ಹೋದಾಗ ಅದನ್ನ ತಿಳ್ಕೊಂಡಿರುವಂಥವನು ಯಾವನು? ಶಿವನೇ. ಅವನಿಗೆ ಗೊತ್ತು. ಎಕ್ಸ್ಪ್ಲೈನ್ ಮಾಡ್ಬೇಕು ಅಂದ್ರೆ ಅದನ್ನೇ ಅವ್ರನ್ನೇ ಹೋಗಿ ಕೇಳ್ಬೇಕು. ಇವಾಗ ನನ್ನ ಕೈಲಿಂದ ಅಂತೂ ಅದನ್ನ ಎಕ್ಸ್ಪ್ಲೈನ್ ವರ್ಡ್ಸ್ ಅಲ್ಲಿ ಹೇಳಲಿಕ್ಕಾಗೋದಿಲ್ಲ, ಅದನ್ನ ಅನುಭವಕ್ಕೆ ತರಿಸೋದಕ್ಕಾಗೋದಿಲ್ಲ. ಎಕ್ಸ್ಪ್ಲನೇಷನ್ ಕೊಟ್ಟು 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 ಯಾರಿಗೂ ಅನುಭವಕ್ಕೆ ತರಿಸೋದಕ್ಕಾಗುವಂಥದ್ದಲ್ಲ. ಅನುಭವಿಸ್ತೇವೆ ನಾವೆಲ್ಲರೂ ಕೂಡ, ಎಲ್ಲೆಲ್ಲೋ ಒಂದೊಂದು ಸತಿ ಅದರ ಅನುಭವವನ್ನ ಪಡಿತೇವೆ. ಪ್ರತಿ ಬಾರಿ ಆಗುವಂಥದ್ದು ಅಂತಂದ್ರೆ ನಿಮಗೆ ಆಗ ಆ
ಮೂರು ಅವಸ್ಥೆಗಳಿದೆಯಲ್ಲ, ಜಾಗೃತ್, ಸ್ವಪ್ನ, ಸುಷುಪ್ತಿ. ಆ ಸುಷುಪ್ತಿಗೆ ಇಟ್ ಕಮ್ಸ್ ಲೈಕ್ ದಟ್ ಇಸ್ ದ ರೆಫರೆನ್ಸ್ ವಿ ಹ್ಯಾವ್. ಸುಷುಪ್ತಿಯಲ್ಲಿ ನಾನು ಯಾರು ಅನ್ನೋದರ ಪರಿಜ್ಞಾನವೂ ಕೂಡ ಇರೋದಿಲ್ಲ. ಸ್ವಪ್ನದಲ್ಲಿ ಅಟ್ಲೀಸ್ಟ್ ಯು ಫೀಲ್ ಲೈಕ್ ಓಕೆ ಐ ಆಮ್ ಡ್ರೀಮಿಂಗ್. ದಟ್ ಡ್ರೀಮ್ಲೆಸ್ ಸ್ಟೇಟ್, ಅದನ್ನ ಯಾರು ನೋಡ್ತಾ ಇರುವುದು? ಹೇಳಿಕ್ಕಾಗುವಂಥದ್ದಲ್ಲ. ಅಗೈನ್ ದ ಸೇಮ್ ಡೈಲಮಾ. ಡ್ರೀಮ್ ಅಟ್ ಲೀಸ್ಟ್ ಯು ಕ್ಯಾನ್ ಸೇ ದಟ್ ಓ ಐ ಡ್ರೆಮ್ಟ್ ಸಮಥಿಂಗ್, ಯಾಕೆಂದ್ರೆ ಅಲ್ಲಿ ಇನ್ನ ಆ ನಾನು ಅನ್ನೋದಿದೆ. ಸುಷುಪ್ತಿಗೆ ಹೊರಟೋದಾಗ ನಾನು ಅನ್ನೋ ಭಾವವೂ ಕೂಡ ಇಲ್ಲ. ಕನಸು ಕಾಣ್ತಾ ಇರೋದು ಯಾರು ಅಂತನಾದ್ರೂ ಅಟ್ಲೀಸ್ಟ್ ಐ ನೋ ದಟ್ ಓಕೆ ನನಗ್ ಕನಸು ಬರ್ತಾ ಇದೆ ಅಂತ ಅಂದ್ಬಿಟ್ಟು. ಎದ್ದಾಗಂತೂ ನೋಡ್ತಾ ಇರೋದೆಲ್ಲ ಹೌದು ನಾನು ಅನ್ನೋ ಒಂದು ಆ ಐಡೆಂಟಿಟಿ ಇದೆ. ಐ ಆಮ್ ಲುಕಿಂಗ್, ಐ ಆಮ್ ಟಾಕಿಂಗ್, ಐ ಆಮ್ ಡ್ರೀಮಿಂಗ್. ಬಟ್ ಸುಷುಪ್ತಿನಲ್ಲಿ that is where it comes as close to it. ಸಮಸ್ತ ಕತ್ತಲೆಯ ಮಸ್ತಕವ ಕಳೆದಿಪ್ಪ ಇರವು. ಒಳಗಡೆ ಇರತಕ್ಕಂತಹ ಅಜ್ಞಾನಾವೃತವಾಗಿ ಮಾಯೆಯಿಂದ ಆದಂತಹ ಆ ಅಜ್ಞಾನ, ಇದು ನಾನು ಬೇರೆ, ಇದು ಬೇರೆ, ಅದು ಬೇರೆ, ನಾನು ಆಣವ, ನಾನು ಇಷ್ಟು ಮಾತ್ರ, ನನ್ನಿಂದ ಏನೂ ಸಾಧ್ಯವಾಗುವಂಥದ್ದಲ್ಲ, ನಾನು ಕರ್ಮದಲ್ಲಿ ಬಂಧಿಯಾದಂಥವನು, ನಾನು ಈ ಕರ್ಮ ಫಲಗಳನ್ನೇ ಅನುಭವಿಸ್ಕೊಂಡು ಮತ್ತೆ ಹುಟ್ಟಿ ಮತ್ತೆ ಸತ್ತು ಇದೇ ಜಂಜಾಟದಲ್ಲಿ ಒದ್ದಾಡ್ತಾ ಇರುವಂತಹ ಅಸಹಾಯಕನಾದಂತಹ ನಿಷ್ಪ್ರಯೋಜಕನಾದಂತಹ ಪಶು ನಾನು. ಎಲ್ಲವೂ ಅಜ್ಞಾನಾವೃತವಾಗಿ ಬಂದಿರತಕ್ಕಂತಹ ಭಾವಗಳೆಲ್ಲವೂ ನಶಿಸಿ ಹೋಗಿ ಕೇವಲ ಚೈತನ್ಯ ಪ್ರಕಾಶ ಬೆಳಗು. That is what I am. ಆ ಸಚ್ಚಿದಾನಂದ, ಆ ಪರಬ್ರಹ್ಮ ವಸ್ತು, ಪರಶಿವ ಅಂತ ಕರಿತಿರೋ, ಪರಬ್ರಹ್ಮ ಅಂತ ಕರಿತಿರೋ, ಏನ್ ಯಾವ ಹೆಸರಿಟ್ಟು ಕರೆದ್ರೂ ಕೂಡ ಇಟ್ ಈಸ್ ಅ ಲಿಮಿಟೇಷನ್, ಬಿಕಾಸ್ ಇಟ್ ಇಸ್ ಬಿಯಾಂಡ್ ಎವ್ರಿಥಿಂಗ್. ಬೆಳಗಿಗೆ ಬೆಳಗು ಸಿಂಹಾಸನವಾಗಿ ಬೆಳಗು ಬೆಳಗ ಕೂಡಿದ ಕೂಟವ ಕೂಡಲ ಸಂಗಯ್ಯ ತಾನೇ ಬಲ್ಲ. ಇನ್ನು ಮುಂದಿನ ಸಂಚಿಕೆಯಲ್ಲಿ ನಾವು ಚೆನ್ನಬಸವಣ್ಣನವರ ಸಮರಸದ ವಚನಗಳು, ಮಡಿವಾಳ ಮಾಚಯ್ಯನವರದು, ಆಮೇಲೆ ನಾಗಲಾಂಬಿಕೆ ಅವ್ರದೆಲ್ಲರನ್ನು ನೋಡ್ಕೊಂಡು ಅಲ್ಲಿಗೆ ಈ ಸಮರಸದ ವಚನಗಳು ಮುಂದಿನ ಸಂಚಿಕೆಯಲ್ಲಿ ಮುಗೀತು. ಆ ನಂತರದಲ್ಲಿ ಬಸವಣ್ಣ ಮತ್ತೆ ಪ್ರಭುದೇವರ ಐಕ್ಯ ಸ್ಥಳಗಳನ್ನ, ಐಕ್ಯ ಸ್ಥಳದ ವಚನಗಳನ್ನ ನಾವು ನೋಡ್ಬಿಟ್ಟು, ಆ ನಂತರದಲ್ಲಿ ಮಡಿವಾಳ ಮಾಚಿದೇವರ ಚನ್ನಬಸವಣ್ಣನವರ ಐಕ್ಯದ ವಚನಗಳನ್ನ ನೋಡಿ ಈ ಶೂನ್ಯ ಸಂಪಾದನೆ ಮುಕ್ತಾಯವಾಗುತ್ತೆ. ಅದನ್ನ, ಈ ಸಮರಸದ ವಚನಗಳನ್ನೆಲ್ಲ ಮುಂದಿನ ಸಂಚಿಕೆಯಿಂದ ನಾವು ನೋಡುವುದಾಗುತ್ತೆ. ಇವತ್ತಿನ ಇಲ್ಲಿಗೆ ನಿಲ್ಲಿಸಬಹುದು ಅನ್ಸುತ್ತೆ. ನಮಸ್ಕಾರ. ಧನ್ಯವಾದಗಳು ಪ್ರವೀಣ್ ಅವರೇ. ಹಾಗಾದ್ರೆ ಇವತ್ತಿನ ಸಂಚಿಕೆಯನ್ನು ಇಲ್ಲಿಗೆನೆ ಮುಗಿಸೋಣ. ಇವತ್ತು ಸೇರಿದ ಎಲ್ಲರಿಗೂ ತುಂಬಾ ಧನ್ಯವಾದಗಳು. ನಂತರ ಶನಿವಾರ ಬೆಳಿಗ್ಗೆ 8:00 ಇರುತ್ತೆ, 8:30 PST. ನಾನು ಬೇರೆ ಲಿಂಕ್ ಕಳಿಸ್ಕೊಡ್ತೇನೆ, ಎಲ್ರು ಲಿಂಕ್ ನೋಡಿ. ಎಲ್ರು ಈ 3 ವಾರನು ಈ ಶೂನ್ಯ ಸಂಪಾದನೆ ಜರ್ನಿಯಲ್ಲಿ ಇರೋಣ. ಇದ್ಬಿಟ್ಟು ಈ ಜರ್ನಿಯನ್ನು ಚೆನ್ನಾಗಿ ಮುಗಿಸೋಣ. ಎಲ್ರು ಇದೊಂದು ಪಾತ್ರಲ್ಲಿ, ಇದೊಂದು ಜರ್ನಿಯಲ್ಲಿ ಎಲ್ರು ತುಂಬಾ ಸಪೋರ್ಟ್ ಮಾಡಿದ್ರಿ, ಎಲ್ರು ಇನ್ವಾಲ್ವ್ ಆದ್ರಿ. ತುಂಬಾನೇ ಸಂತೋಷ ಆಯ್ತು. ಸೊ ಮುಂದಿನ ವಾರ ಮತ್ತೆ ಸಿಗೋಣ. ಅಲ್ಲಿಯ ತನಕ ಎಲ್ಲರಿಗೂ ಶರಣಾರ್ಥಿಗಳು.